Hello, dear students. I'm Dr. Sumana B, Assistant Professor of Sociology, Government First Grade College for Women, Balmata. So, ಎಲ್ರಿಗೂ ಕೂಡ ಪ್ರೀತಿಪೂರ್ವ ನಮಸ್ಕಾರಗಳು. ಸೊ ಇವತ್ತಿನ ಸೆಷನ್ ಅಲ್ಲಿ ನೀವೆಲ್ಲ ಕಾತುರರಾಗಿದ್ದೀರಿ ಕರೆಂಟ್ ಅಫೇರ್ಸ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ನಿಮ್ಗೆಲ್ಲ ಗೊತ್ತಿದೆ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲ ಬಿಂದು ಯಾವುದು ಅಂತ ಹೇಳಿದ್ರೆ ಪ್ರಚಲಿತ ಸನ್ನಿವೇಶಗಳು. ಸೊ ಪ್ರಚಲಿತ ಸನ್ನಿವೇಶಗಳನ್ನು ನಾವು ಯಾವ ರೀತಿಯಾಗಿ ಅಧ್ಯಯನ ಮಾಡ್ಕೊಬೇಕು, ಯಾವ ರೀತಿಯಲ್ಲಿ ಅಧ್ಯಯನ ಕ್ರಮದಲ್ಲಿ ಕಾರ್ಯತಂತ್ರಗಳನ್ನು ರೂಪಿಸ್ಕೊಬೇಕು, ಇದನ್ನೆಲ್ಲ ನಾನು ಯಾವ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ 2014ರಲ್ಲಿ ಗ್ಯಾಜೆಟೆಡ್ ಪ್ರೊಬೇಷನರ್ಸ್ ಎಕ್ಸಾಮಿನೇಷನ್ಸ್ KS ಪರೀಕ್ಷೆಯಲ್ಲಿ ನಾನು ತೇರ್ಗಡೆ ಹೊಂದಿದ್ದು ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ನಾನು ಆಯ್ಕೆಯಾಗಿದ್ದೇನೆ. ಅದರ ಜೊತೆಯಲ್ಲೇ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಫ್ ಸೋಶಿಯಾಲಜಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಹುದ್ದೆಗಳಿಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಮಾಡಿದಂತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಆಯ್ಕೆಯಾಗಿ ಒಂದೇ ಸಮನೆ 2 ಹುದ್ದೆಗಳಿಗೆ ನಾನು ಆಯ್ಕೆಯಾಗಿದ್ದೇನೆ. ಸೊ ಆ ನಿಟ್ಟಿನಲ್ಲಿ ಅಫ್ಕೋರ್ಸ್ ನಾನು ಮತ್ತು ಆಯ್ಕೆ ಮಾಡ್ಕೊಂಡಿರೋದು ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಸೋಶಿಯಾಲಜಿ. ಸೊ ನಾನು ಹೇಳಿರುವಂತ ಉದ್ದೇಶ ಇಷ್ಟೇ, ಈ 2 ಪರೀಕ್ಷೆಗಳಿಗೂ ಕೂಡ ನನಗೆ ತುಂಬನೇ ಸಹಾಯಕವಾದಂತ ಅಂಶ ಯಾವುದು ಅಂತ ಹೇಳಿದ್ರೆ ಪ್ರಚಲಿತ ಸನ್ನಿವೇಶಗಳು. ಸೊ ಪ್ರಚಲಿತ ಸನ್ನಿವೇಶಗಳನ್ನು ನಾವು ಬೇರೆ ಬೇರೆ ಆಯಾಮಗಳಲ್ಲಿ ಹೇಗೆ ಸ್ಟ್ರಾಟಜಿ ಆಧಾರಿತವಾಗಿ ನಾವು ಅಭ್ಯಾಸ ಮಾಡಿಕೊಂಡ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಮ್ಮ ಮೇಲ್ಗೈಯನ್ನು ನಾವು ಖಂಡಿತವಾಗಿ ಸಾಧಿಸಬಹುದು. ಸೊ ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಉಡುಪಿ ಅವರು ಈ ಒಂದು ವಿಶೇಷವಾದಂತ ತರಬೇತಿಯನ್ನು ನಮ್ಮ ಯುವತಿಯರಿಗೆ ಏನು ಏರ್ಪಡಿಸಿದ್ದಾರೆ, ಇದ್ರ ಮುಖೇನ ಕರೆಂಟ್ ಅಫೇರ್ಸ್ ಫಾರ್ ಎಕ್ಸಾಮಿನೇಷನ್ಸ್ ಅಥವಾ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಸಂಬಂಧಿಸಿದ ಒಂದು ಸ್ಟ್ರಾಟಜಿಗಳನ್ನು ನಿಮ್ಮ ಮುಂದೆ ನಾನು ಶೇರ್ ಮಾಡ್ಲಿಕ್ಕೆ ಇಚ್ಛಿಸ್ತೇನೆ. ನೋಡಿ ಮಕ್ಕಳೇ, ಕರೆಂಟ್ ಅಫೇರ್ಸ್ ಅಂತ ಹೇಳುವಾಗ ಅದು ಯಾವುದೇ ಪರೀಕ್ಷೆ ಇರಲಿ, ಇಟ್ ಫಾರ್ಮ್ಸ್ ದ ಕ್ರಕ್ಸ್ ಆಫ್ ಎವ್ರಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಅರ್ಥ ಆಯ್ತಲ್ಲ? ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಕೂಡ ಪ್ರಚಲಿತ ಸನ್ನಿವೇಶಗಳಿದೆಯಲ್ಲ, ಅದು ಪ್ರಮುಖವಾದಂತ ಒಂದು ಆಯಾಮ ಅಥವಾ ಹೋಲ್ಡ್ ಅನ್ನು ಅದು ಹೊಂದಿರ್ತದೆ. ಅಂಡ್ every competitive examinations follow the policy of elimination. ಅಂದ್ರೆ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಸ್ಪರ್ಧಾರ್ಥಿಗಳನ್ನು ಹೊರಗಿಡುವಂತಹ ಒಂದು ಐಡಿಯಾದಲ್ಲಿ ಅವರು ಇರ್ತಾರೆ. ಯಾಕಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಅದು ಪೊಲೀಸ್ ಎಕ್ಸಾಮಿನೇಷನ್ಸ್ ಅಥವಾ ನಮ್ಮ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ ಇರ್ಬೋದು, PSI ಇರ್ಬೋದು, KS ಇರ್ಬೋದು, ಅಥವಾ UPSC ಎಕ್ಸಾಮಿನೇಷನ್ಸ್ ಇರ್ಬೋದು, ಪ್ರತಿ ವರ್ಷ ಇಷ್ಟು ಅಂತ ಹೇಳುವಂತ ಹುದ್ದೆಗಳಿಗೆ ಪರೀಕ್ಷೆಗಳನ್ನು ನಡೆಸ್ಕೊಳ್ತಾರೆ. ಆದ್ರೆ ಅದಕ್ಕೆ ಬರೆಯುವಂತ ಅಥವಾ ಆ ಪರೀಕ್ಷೆಯನ್ನು ತೆಗೆದುಕೊಳ್ಳುವಂತ ವಿದ್ಯಾರ್ಥಿಗಳು ಸಾವಿರಾರು ಲಕ್ಷಾನುಗಟ್ಟಲೆ ಇದ್ದಾರೆ. ಸೊ ಪ್ರಶ್ನೆಗಳ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅದಕ್ಕೋಸ್ಕರ ಅದನ್ನು ಅವರು ಏರ್ಪಡಿಸ್ತಾರೆ. ಈ ಪರೀಕ್ಷೆಗಳ ಮೂಲಕ ಆದಷ್ಟು ಜನರನ್ನು ಎಲಿಮಿನೇಟ್ ಮಾಡುವಂತ ಉದ್ದೇಶವೇ ಅವರಿಗೆ ಇರುವಂತದ್ದು. ಸೊ elimination, the policy of elimination is also the main idea behind every competitive examination. So ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಈ ಪರೀಕ್ಷೆಗಳಲ್ಲಿ ಮೇಲ್ಗೈ ಪ್ರತಿಯೊಂದು ಕ್ವೆಶ್ಚನ್ ಅನ್ನು ನೀವು ಅಟೆಂಪ್ಟ್ ಮಾಡುವಾಗ್ಲೂ ಕೂಡ ಎಷ್ಟೋ ಸಾವಿರ ನೀವು ಮೇಲ್ಗೈ ಸಾಧಿಸ್ತೀರಾ, ಅದೇ ಎಷ್ಟೋ ಸಾವಿರ ನೀವು ಕೆಳ ಹಂತಕ್ಕೆ ಹೋಗ್ತೀರಾ. ಸೊ ಹಾಗಾಗಿ ಅದೊಂಥರ ಸ್ನೇಕ್ ಅಂಡ್ ಲ್ಯಾಡರ್ ಎಕ್ಸಾಮಿನೇಷನ್ ಇದ್ದಾಗೆ. ಸೊ ಹಾಗಾಗಿ ಎವ್ರಿ ಕ್ವೆಶ್ಚನ್ ಶುಡ್ ಬಿ ಅಟೆಂಪ್ಟೆಡ್ ವಿತ್ ಅಷ್ಟೊಂದು ಝೀಲ್, ಎಂಥೂಸಿಯಾಸಮ್, ಮತ್ತೊಂಥರ ಆ ಒಂದು ಝೀಲ್ ಇರಬೇಕು ನಿಮ್ಗೆ ಆ ಕ್ವೆಶ್ಚನ್ಸ್ ಗಳನ್ನು ನೀವು ಅಟೆಂಡ್ ಮಾಡುವಾಗ. ಅಂಡ್ ಇದಕ್ಕೋಸ್ಕರ ಎವ್ರಿ ಆಸ್ಪಿರೆಂಟ್ therefore needs to be aware of all the recent happenings. ಸೊ ಎಲ್ಲಿಂದ ಕರೆಂಟ್ ಅಫೇರ್ಸ್ ಅಂತ ಹೇಳಿದ್ರೆ ಅದೊಂದು ವಿಶಾಲವಾದಂತ ಒಂದು ಸಾಮ್ರಾಜ್ಯ. ಯಾವ ಕ್ಷೇತ್ರದಲ್ಲಿ ನಿಮ್ಗೆ ಪರೀಕ್ಷೆ ಅಥವಾ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳಿಕ್ ಬರೋದಿಲ್ಲ. ಸೊ ನನ್ನ ಪ್ರಕಾರ ಯಾವುದೇ ಒಬ್ಬ ಸ್ಟೂಡೆಂಟ್ ಅವನ ಪದವಿ, ಡಿಪ್ಲೊಮಾ ತರಗತಿಗಳನ್ನು ಪೂರೈಸುವಾಗ ಅಟ್ಲೀಸ್ಟ್ ಒಂದು ದಿನಪತ್ರಿಕೆಗೆ ಸಂಬಂಧಿಸಿದ ಕರೆಂಟ್ ಅಫೇರ್ಸ್ ಅನ್ನು ತುಂಬಾ ತೀಕ್ಷ್ಣವಾಗಿ ನೋಡಿ. ಕರೆಂಟ್ ಅಫೇರ್ಸ್ ಅನ್ನು ನಾವು ಅಧ್ಯಯನ ಮಾಡುವಾಗ ಐ ಕೀಪ್ ಟೆಲ್ಲಿಂಗ್ ಮೈ ಸ್ಟೂಡೆಂಟ್ಸ್ ದೇರ್ ಆರ್ 2 ways ಆಫ್ ಅನಲೈಸಿಂಗ್. ಒಂದು ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್. ಸ್ಕಿಮ್ಮಿಂಗ್ ಅಂತ ಹೇಳಿದ್ರೆ ಎಲ್ಲರೂ ನ್ಯೂಸ್ ಪೇಪರ್ ಓದುವ ಹಾಗೆ, ಅರ್ಥ ಆಯ್ತಲ್ಲ? ಮೇಲ್ನೋಟದಲ್ಲಿ ಏನಾಯ್ತು, ಇವತ್ತು G20 ಸಭೆ ನಡೆಯಿತು, ಇಲ್ಲಿ ಹಾಗಾಯ್ತು ಹೀಗಾಯ್ತು, ದಟ್ ಈಸ್ ಜಸ್ಟ್ ಕಾಲ್ಡ್ ಆಸ್ ಸ್ಕಿಮ್ಮಿಂಗ್. ಇಟ್ ಇನ್ವಾಲ್ವ್ಸ್ ದ ಫೆರಿಫರಲ್ ಎಕ್ಸಾಮಿನಿಂಗ್ ಆಫ್ ಕರೆಂಟ್ ಅಫೇರ್ಸ್. ಸ್ಕ್ಯಾನಿಂಗ್ ಅಂದ್ರೆ ಹಾಗಲ್ಲ. ಸ್ಕ್ಯಾನ್ ಮೆಷಿನ್ ಹೇಗ್ ಮಾಡ್ತದೆ ನೋಡಿ, ತುಂಬಾ ಆಳವಾಗಿ ಹೋಗಿ ವಿಚಾರಗಳನ್ನೆಲ್ಲ ಕ್ಯಾಪ್ಚರ್ ಮಾಡ್ತಿದ್ದೆ. ಸೊ ಅದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆಸ್ಪಿರೆಂಟ್ ಶುಡ್ ಹ್ಯಾವ್ ದಟ್ ಸ್ಕ್ಯಾನಿಂಗ್ ಮೆಕ್ಯಾನಿಸಮ್ ಫಾರ್ ಕರೆಂಟ್ ಅಫೇರ್ಸ್ ಆರ್ ಫಾರ್ ನ್ಯೂಸ್ ಡೈಲೀಸ್. ಸೊ ಇದರಿಂದಾಗಿ ಬಹಳಷ್ಟು ವಿಚಾರಗಳು ಒಂದು ಸಲ ಅದು ಅಭ್ಯಾಸ ನಿಮ್ಗಾದ್ರೆ ಅದನ್ನು ನಿಮ್ಗೆ ಕೋರಿಲೇಟ್ ಮತ್ತು ಕನೆಕ್ಟ್ ಮಾಡಿಕೊಂಡು ಆ ವಿಷಯದ ಬಗ್ಗೆ ನಿಮ್ಗೆ ಉತ್ಕೃಷ್ಟವಾದಂತಹ ಒಂದು ಜ್ಞಾನ ನಿಮ್ಗೆ ಸಿಗ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗ್ತದೆ. ಸೊ ಈ ಸೆಷನ್ ಅಲ್ಲಿ ನಾನು ಮುಖ್ಯವಾಗಿ ಇದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು,
ಒಂದು ದಿನಪತ್ರಿಕೆಯಲ್ಲಿ ಬರುವಂತ ಕರೆಂಟ್ ಅಫೇರ್ಸ್ ನ ಮುಖೇನ ಎಷ್ಟೊಂದು ಕ್ವೆಶ್ಚನ್ಸ್ ಗಳನ್ನು, ಎಷ್ಟೊಂದು ವಿಚಾರಗಳನ್ನು, ಎಷ್ಟೊಂದು ಕ್ವೆಶ್ಚನ್ಸ್ ಗಳನ್ನು ನಾವೇ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ. ಸೊ ಇದನ್ನೆಲ್ಲ ನಾವು ಇವತ್ತಿನ ಸೆಷನ್ ಅಲ್ಲಿ ನಾವು ಡೀಲ್ ಮಾಡ್ಲಿಕ್ಕಿದ್ದೇವೆ. Also, having an upper hand on current affairs will help you to navigate through all streams of information related to technology, history, polity, economy, etc. ಸೊ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನಿಮ್ಗೊಂದು ವೇಳೆ ಅಪ್ಪರ್ ಹ್ಯಾಂಡ್ ಸಿಕ್ಕಿದ್ರೆ ತಂತ್ರಜ್ಞಾನ ಇರ್ಬೋದು, ಇತಿಹಾಸ ಇರ್ಬೋದು, ಪಾಲಿಟಿ ಇರ್ಬೋದು, ಇಕಾನಮಿ ಇರ್ಬೋದು, ಎಲ್ಲದರ ಮೇಲೆ ನಿಮ್ಗೆ ಮೇಲ್ಗೈ ಸಾಧಿಸ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗುತ್ತೆ. And also to have an edge over current affairs, you have to probe for accurate information. ಸೊ ಈ ರೀತಿ ನಿಮ್ಗೆ ಕಾರ್ಯಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಪ್ರಚಲಿತ ಸನ್ನಿವೇಶಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನೀವು ಉತ್ತಮ ರೀತಿಯಲ್ಲಿ ಕಲೆ ಹಾಕಬೇಕು. ಸೊ ಯಾವ ರೀತಿಯಲ್ಲಿ ಕಲೆ ಹಾಕಬೇಕು ಅಂತ ಹೇಳಿ ನೋಡ್ಕೊಂಡ್ಬಿಡುವ. For instance, students, can you identify this statue that was inaugurated recently? ಇಲ್ಲೊಂದು ನಿಮ್ಗೆ ಮೂರ್ತಿ ಕಾಣುತ್ತೆ, ಹೌದಾ ಅಲ್ವಾ? ಒಂದು ಪ್ರತಿಮೆ ಕಾಣ್ತದೆ. ಸೊ ಈ ಪ್ರತಿಮೆ ಇತ್ತೀಚೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಅನಾವರಣಗೊಳಿಸಿದ್ರು. ಸೊ ಈ ಒಂದು ಪ್ರತಿಮೆ ಯಾರಿಗೆ ಸಂಬಂಧಿಸಿದು, or it is related to which personality? Yes, ಇದು ಖಾಲಿ ಇಂಗ್ಲಿಷ್ ನಲ್ಲಿದೆ, ಬೇರೆ ಸ್ಲೈಡ್ಸ್ ಗಳು ಮತ್ತು ಬೇರೆ ಕ್ವೆಶ್ಚನ್ಸ್ ಗಳೆಲ್ಲ ಕನ್ನಡದಲ್ಲಿದೆ. ಎನಿವೆ, ಐ ವಿಲ್ ಟ್ರಾನ್ಸ್ಲೇಟ್ ಇಟ್ ಇನ್ ಕನ್ನಡ. See, this was recently inaugurated or unveiled by our Prime Minister Shri Narendra Modi ji, and it is a 108-foot statue of Nadaprabhu Gowda. ಇದು ನಮ್ಮ ಬೆಂಗಳೂರಿನ ಕೆಂಪೇಗೌಡ ಬ್ಯಾಂಗ್ಳೂರ್ ಏರ್ಪೋರ್ಟ್ ನ ಟರ್ಮಿನಲ್ 2 ಅನ್ನು ಇನಾಗ್ರೇಷನ್ ಮಾಡಿದಂತ ಸಂದರ್ಭದಲ್ಲಿ, ಇನ್ಫ್ಯಾಕ್ಟ್ ಏರ್ಪೋರ್ಟ್ ನ ಹೆಸರು ಕೂಡ ನಾಡಪ್ರಭು ಕೆಂಪೇಗೌಡರದೇ ಹೆಸರನ್ನು ಇಟ್ಟಿದ್ದಾರೆ. ಸೊ ಇವರು 16ನೇ ಶತಮಾನದ ಒಂದು ನಮ್ಮ ಬೆಂಗಳೂರು, ನಮ್ಮ ರಾಜ್ಯದ ರಾಜಧಾನಿಯಾದಂತಹ ಬೆಂಗಳೂರಿನ ಫೌಂಡರ್, ಅಂದ್ರೆ ಅದನ್ನು ಫೌಂಡರ್ ಅವರಿಗೆ ಕ್ರೆಡಿಟ್ ಆಗಿದೆ. ಹಿ ಇಸ್ ಅ ಫೌಂಡರ್ ಆಫ್ ದ ಸಿಟಿ, ದ ಫೌಂಡಿಂಗ್ ಫಾದರ್ ಆಫ್ ದ ಸಿಟಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ಸಂದರ್ಭ 108 ಫೀಟ್ ನ ಇವರ ಒಂದು ಪ್ರತಿಮೆಯನ್ನು ನಮ್ಮ ದೇಶದ ಪ್ರಧಾನಿಯವರು ಅನಾವರಣಗೊಳಿಸಿದರು. ಹಾಗೂ ಈ ಒಂದು ಪ್ರತಿಮೆಗೆ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ ಅಂತ ಹೇಳುವಂತ ಹೆಸರನ್ನು ಕೂಡ ಕೊಟ್ಟಿದ್ದಾರೆ, ಸಮೃದ್ಧಿಯ ಒಂದು ಪ್ರತಿಮೆ ಅಂತ ಹೇಳ್ಬಿಟ್ಟು. ಹಾಗಿದ್ರೆ ನಾಡಪ್ರಭು ಕೆಂಪೇಗೌಡ ಅಂದ್ರೆ ಯಾರು? ಈ ನಾಡಪ್ರಭು ಕೆಂಪೇಗೌಡರವರು ಆ ಸಂದರ್ಭದಲ್ಲಿ ಕೇವಲ ಒಬ್ರು ನೇತಾರರಾಗಿರದೆ, ಆ ಸಂದರ್ಭದಲ್ಲಿ ತುಂಬನೇ ಪ್ರಚಲಿತದಲ್ಲಿದ್ದಂತ ಒಂದು ಸಾಮಾಜಿಕ ಸಮಸ್ಯೆಯನ್ನು ಕೂಡ ನಿವಾರಿಸುವಂತ ಒಂದು ಹಿರಿಮೆ ಇವರದ್ದಾಗಿತ್ತು. ಅದು ಏನು, ಹೇಗೆ ಅಂತ ಇಲ್ಲಿ ನೋಡುವ. ಸೊ ಇವರು 16ನೇ ಶತಮಾನದ ಆಚೆಗೆ ವಿಜಯನಗರ ಎಂಪೈರ್ ನ ಅಡಿಯಲ್ಲಿದ್ದಂತ ಒಬ್ರು ಚೀಫ್ಟನ್ ಅಥವಾ ಮುಖ್ಯಸ್ಥರು. He is an iconic figure among the Okkaligas, the Karnataka's second important dominant community of the Lingayas. ಇವತ್ತು ಕರ್ನಾಟಕದ ಪ್ರಬಲ ಜಾತಿಗಳಲ್ಲಿ ಅನ್ಸ್ಕೊಂಡಂತ ಒಕ್ಕಲಿಗರು ಮತ್ತು ಲಿಂಗಾಯತರಲ್ಲಿ, ಸೊ ಯಾವಾಗ್ಲೂ ಪ್ರಶ್ನೆಯಲ್ಲೂ ಕೂಡ ಕೇಳಬಹುದು, ಕರ್ನಾಟಕದ ಪ್ರಬಲ ಜಾತಿಗಳು ಅಂತ ಹೇಳಿದ್ರೆ ಆಸ್ ಆಫ್ ನೌ, ಆಸ್ ಪರ್ ದ ಸ್ಟಾಟಿಸ್ಟಿಕ್ಸ್ ಇಟ್ ಇಸ್ ಲಿಂಗಾಯತರು ಮತ್ತು ಒಕ್ಕಲಿಗರು. ಸೊ ಒಕ್ಕಲಿಗರ ಒಂದು ಐಕಾನಿಕ್ ಫಿಗರ್ ಅಥವಾ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ಒಬ್ರು ನೇತಾರರು ಅಂದ್ರೆ ಐಕಾನಿಕ್ ಫಿಗರ್ ಅಂತ ಇವರನ್ನು ನಾವು ಹೇಳ್ಬೋದು. ಸಿ ಕೆಂಪೇಗೌಡ ಇವರ ವಿಚಾರ ಅದಲ್ಲದೆ ವೆರಿ ಇಂಪಾರ್ಟೆಂಟ್. ಹಿ has been credited for abolishing the practice of cutting the fingers of the left hand of an unmarried woman during a custom known as Bandi Devaru, a very important custom of the Morasu Okkaligas. So Morasu Okkaligara ಅಂದ್ರೆ ಆ ಕಡೆ ಕೋಲಾರ ಆ ಭಾಗದಲ್ಲಿದ್ದಂತ ಮೊರಸು ಒಕ್ಕಲಿಗರ ಒಂದು ಆ ಒಂದು ದೈನಂದಿನ ಪದ್ಧತಿಗಳಲ್ಲಿ ಒಂದು ಆಚರಣೆ ಇತ್ತು, ಬಂಡಿ ದೇವರು ಅಂತ ಹೇಳ್ಬಿಟ್ಟು. ಸೊ ಬಂಡಿ ದೇವರನ್ನು ಯಾಕೆ ಆಚರಿಸ್ತಾ ಇದ್ರು ಅಂತ ಹೇಳಿದ್ರೆ, ಒಂದು ವೇಳೆ ಮಹಿಳೆಯೊಬ್ಳು ಅವಿವಾಹಿತಳಾಗಿ ಉಳಿದ್ರೆ, ಸೊ ಆ ಸಂದರ್ಭದಲ್ಲಿ ಅವಳಿಗೆ ಒಂದು ರೀತಿಯ ಶಿಕ್ಷೆಯ ರೂಪವಾಗಿ ಈ ಬಂಡಿ ದೇವರು ಅಂತ ಹೇಳುವಂತ ಒಂದು ಪದ್ಧತಿ ಅನುಸಾರವಾಗಿ ಅವಳ ಎಡಗೈಯ ಬೆರಳುಗಳನ್ನು ಕಟ್ ಮಾಡುವಂತ ಒಂದು ಹೊಲಸು ಪದ್ಧತಿ ಅಂತ ಹೇಳ್ಬೋದು. ಸೊ ಅದನ್ನು ಸ್ಟಾಪ್ ಮಾಡ್ಲಿಕ್ಕೆ ಅಥವಾ ಅದನ್ನು ಅಬಾಲಿಷ್ ಮಾಡುವಲ್ಲಿ ಕೂಡ ಕೆಂಪೇಗೌಡರು ಮಹತ್ತರವಾದ ಪಾತ್ರವನ್ನು ವಹಿಸಿದ್ರು. ಪರೀಕ್ಷೆಗೆ ಹೀಗೂ ಕೂಡ ಕೇಳ್ಬೋದು, ಬಂಡಿ ದೇವರು ಅಂತ ಹೇಳುವಂತ ಒಂದು ಪದ್ಧತಿಯನ್ನು ಅಳಿಸಿ ಹಾಕಿದಂತ ನಮ್ಮ ಈ ಒಂದು ಈ ಕೆಳಗಿನವರಲ್ಲಿ ಯಾರು ಅಂತ ಕೇಳಿದ್ರೆ ಆಗ ಉತ್ತರ ಅಲ್ಲಿ ಅಫ್ಕೋರ್ಸ್ ಕೆಂಪೇಗೌಡರು. ಸೊ ಈ ರೀತಿ ಬಹಳಷ್ಟು ವಿಚಾರಗಳು, ಈ ವಿಚಾರಗಳು ಯಾವಾಗ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ಇಂಥ ಸನ್ನಿವೇಶಗಳಲ್ಲಿ ನೋಡಿ ನಾನು ಮಾತಾಡಿದ್ದು ಯಾವ ವಿಷಯ ಅಂತ ಹೇಳಿದ್ರೆ, ಇತ್ತೀಚೆಗೆ ಟರ್ಮಿನಲ್ 2 ಏರ್ಪೋರ್ಟ್ ಅಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನು ಅನಾವರಣಗೊಳಿಸಿದಂತ ವಿಷಯಕ್ಕೆ ಸಂಬಂಧಿಸಿದಾಗೆ. ಆದ್ರೆ ಇನ್ನಷ್ಟು ತೀಕ್ಷ್ಣವಾಗಿ ನಾವು ವಿಷಯದ ಮೇಲೆ ನಾವು ಅನಾಲಿಸಿಸ್ ಮಾಡ್ತಾ ಹೋದ್ರೆ ಏನ್ ಸಿಕ್ಕತ್ತೆ ನಮ್ಗೆ, ಇಂಥ ಕೆಲವು ವಿಚಾರಗಳು, ಆ ವ್ಯಕ್ತಿತ್ವದ ಹಿಂದಿರುವಂತ ಇನ್ನಷ್ಟು ಸಕಾರಾತ್ಮಕ ವಿಷಯಗಳನ್ನು ಕೂಡ ಈ ಮೂಲಕ ನಮ್ಗೆ ಮೆಲುಕು ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಈಗ ಇನ್ನೊಂದು ವಿಶೇಷವಾದಂತ ಇನ್ನೊಂದು ಪ್ರಶ್ನೆ, ಇದು ಕೂಡ ಅಷ್ಟೇ. ಈ ಪ್ರಶ್ನೆಗಳ ರಚನೆ ಇದೆಯಲ್ಲ,
ಪ್ರಮುಖವಾಗಿ ಪ್ರಚಲಿತ ಸನ್ನಿವೇಶಗಳಲ್ಲಿ ಏನ್ ಬಂದಿರ್ತದೆ ನೋಡಿ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ತೆಗೆದುಕೊಂಡಿರುವುದು ಹಿಂದೂ ದಿನಪತ್ರಿಕೆಗೆ ಸಂಬಂಧಿಸಿದ ಕೆಲವು ವಿಚಾರಗಳು. ಇದು ಬೇರೆ ದಿನಪತ್ರಿಕೆಗಳಲ್ಲೂ ಕೂಡ ಬಂದಿರಬಹುದು. ಆ ಸುದ್ದಿಯನ್ನು ಕೂಡ ನಾನು ತೋರಿಸ್ತೇನೆ, ಹೇಗೆ ಅದು ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ, ಅದ್ರ ಮೇಲೆ ಹೇಗೆ ಕ್ವೆಶನ್ಸ್ ಗಳನ್ನು ಅವರು ರೂಪುಗೊಳಿಸ್ತಾರೆ ಅಂತ ಹೇಳುವುದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೇನೆ. ಈಗ ಜಸ್ಟ್ ಅಬ್ಸರ್ವ್ ದ ಕ್ವೆಶನ್. Kalanamak rice is grown in which of the following regions in India? ಕಾಲಾನಮಕ್ ಅಕ್ಕಿ ಎಂಬುದನ್ನು ಭಾರತದ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ? ಸೊ ಅಲ್ಲಿ ಒಂದಷ್ಟು ಪ್ರದೇಶಗಳನ್ನು ಅಲ್ಲಿ ನಾವು ಕೊಟ್ಟಿದ್ದೇವೆ. ಚಂಬಾ ಕಾಂಗ್ರಾ ರೀಜನ್, ಬುಂಡೇಲ್ಖಂಡ್ ರೀಜನ್, ಕಳಿಂಗ ರೀಜನ್ ಅಂಡ್ ಟೆರೈ ರೀಜನ್. ಐ ರಿಕ್ವೆಸ್ಟ್ ದೋಸ್ ಆರ್ ವಾಚಿಂಗ್ ದ ವಿಡಿಯೋ, ಸಾಧ್ಯ ಆದ್ರೆ ನೀವೇ ನಿಮ್ಮಲ್ಲೇ ಕೂತ್ಕೊಂಡು ನೀವು ಅಸೆಸ್ ಮಾಡ್ಕೊಂಡು ಆಪ್ಷನ್ಸ್ ಗಳನ್ನು ಟಿಕ್ ಮಾಡಿ. ಆಗ ನಿಮ್ಗೊಂದು ಐಡಿಯಾ ಸಿಗುತ್ತೆ ಕರೆಂಟ್ ಅಫೇರ್ಸ್ ನ ಒಂದು ಪ್ರಿಪರೇಷನ್ ಅಲ್ಲಿ ನನಗೆ ಎಷ್ಟು ಮಾರ್ಕ್ ಸಿಗಬಹುದು ಅಂತ ಹೇಳುವಂಥದ್ದು. ಓಕೆ ಓಕೆ, ಇದಕ್ಕೆ ಉತ್ತರ ಇಟ್ ಈಸ್ ಆಪ್ಷನ್ ಡಿ, ಟೆರೈ ರೀಜನ್. ಓಕೆ, ಟೆರೈ ರೀಜನ್ ಹಿಯರ್ ಈಸ್ ಅ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಸೊ ಇಲ್ಲಿ ನೋಡ್ಬೋದು ನೀವು ಟೆರೈ ರೀಜನ್ ಅಂದ್ರೆ ಎಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು. ಸಿ ಬೇಸಿಕಲಿ ದ ಟೆರೈ ರೀಜನ್ ಇಸ್ ಅ ಲೋ ಲ್ಯಾಂಡ್ ರೀಜನ್ in northern India and it lies between the south of the outer foothills of the Himalayas and the north of the Indo-Gangetic plain. So Indo-Gangetic plain ಅಂತ ಹೇಳಿದ್ರೆ ಈ ಭಾಗ ಬರುತ್ತೆ ನೋಡಿ, ಹಾಗೂ ಇಲ್ಲಿ ಸೌತ್ ಆಫ್ ದ ಔಟರ್ ಫುಟ್ ಹಿಲ್ಸ್ ಆಫ್ ದ ಹಿಮಾಲಯಾಸ್ ಅಂತ ಹೇಳಿಬಿಟ್ರೆ ಇಲ್ಲಿ ಬರುತ್ತೆ. ಸೊ ಈ ಗ್ರೀನ್ ಪಾರ್ಟ್ ಅಲ್ಲಿ ಕಂಡು ಬರುವಂತ ಈ ರೀಜನ್ ಇದೆಯಲ್ಲ, ಇದನ್ನೇ ನಾವು ಟೆರೈ ಪ್ರಾಂತ್ಯ ಅಥವಾ ಟೆರೈ ರೀಜನ್ ಅಂತ ಹೇಳುವಂಥದ್ದು. ಐ ಹೋಪ್ ಸೊ. ಅಂಡ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಶೇರ್ ವಿತ್ ಆಲ್ ಆಫ್ ಯು. ಯಾವಾಗ್ಲೂ ಕರೆಂಟ್ ಅಫೇರ್ಸ್ ಅನ್ನು ನೀವು ಅಧ್ಯಯನ ಮಾಡುವಾಗ ದಯವಿಟ್ಟು ಆಟ್ಲಸ್ ಅನ್ನು ಕೂಡ ನಿಮ್ಮ ಬದಿಯಲ್ಲಿ ಇಟ್ಟುಕೊಳ್ಳಿ. ಇಫ್ ಯು ಹ್ಯಾವ್ ಗಾಟ್ ಅ ಮ್ಯಾಪ್ ಆರ್ ಅನ್ ಆಟ್ಲಸ್, ಅಂಡ್ ಆಫ್ ಕೋರ್ಸ್ ಇನ್ ಮೊಬೈಲ್ ಅಲ್ಲೂ ಕೂಡ ನಿಮ್ಗೆ ಈಗ ಲಭ್ಯ ಇದೆ. ಯಾಕಂದ್ರೆ ಪ್ರತಿಯೊಂದು ರೀಜನ್ ಅನ್ನು ನೀವು ಓದುವಾಗ ಅದರ ವಿಜುವಲ್ ಇಂಟರ್ಪ್ರಿಟೇಷನ್ ಅನ್ನು ನೀವು ಮಾಡ್ಕೊಳ್ಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಆ ಏರಿಯಾ, ಆ ವಿಷಯಗಳು ನಿಮ್ಮ ಮನಸ್ಸಿನಲ್ಲಿ ಅದು ಇಂಪ್ರಿಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇದನ್ನು ಬರೀ ಟೆರೈ ರೀಜನ್ ಅಂತಾನೆ ಹೇಳಿ ಮುಗಿಸ್ತಾ ಇದ್ರೆ, ಎಲ್ಲಿಯಪ್ಪ ಟೆರೈ ರೀಜನ್, ಅದರ ಲೊಕೇಶನ್ ಅನ್ನು ನಿಮ್ಗೆ ಕೇವಲ ವರ್ಬಲ್ ಅಲ್ಲಿ ಕೊಡ್ತಾ ಇದ್ರೆ ಅಥವಾ ಈ ಒಂದು ಡೀಟೇಲ್ಸ್ ಅಲ್ಲಿ ಕೊಡ್ತಾ ಇದ್ರೆ ಬಹುತೇಕ ಯು ವುಡ್ ಹ್ಯಾವ್ ಜಸ್ಟ್ ಫಾರ್ಗಾಟನ್ ಅಟ್ ದ ಎಂಡ್ ಆಫ್ ದ ಕ್ಲಾಸ್. ಬಟ್ ಸಿನ್ಸ್ ವಿತ್ ದ ಮ್ಯಾಪ್ ಐ ಆಮ್ ಶೋಯಿಂಗ್ ಯು ದ ರೀಜನ್, ಟೆರೈ ರೀಜನ್ ಇಸ್ ದಿಸ್ ರೀಜನ್ ಚಿಲ್ಡ್ರನ್ ಅಂತ ಹೇಳುವಾಗ ಇದರಿಂದ ಏನಾಗುತ್ತೆ ಹೇಳಿ, ಡೆಫಿನೆಟ್ ಆಗಿ ಯು ವಿಲ್ ಹ್ಯಾವ್ ಅ ವಿಜುವಲ್ ಇಂಪ್ಯಾಕ್ಟ್ ಆನ್ ಯೋರ್, ಅಂದ್ರೆ ನಿಮ್ಮ ಪ್ರಿಪರೇಷನ್ ಅಲ್ಲಿ ಅಥವಾ ಎಸ್ಪೆಷಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಿ ದೇರ್ ಆರ್ 3 ಟೈಪ್ ಆಫ್ ಲರ್ನರ್ಸ್ ಸ್ಟೂಡೆಂಟ್ಸ್. ಪ್ರತಿಯೊಂದು ಲರ್ನಿಂಗ್ ಕೆಪಾಸಿಟೀಸ್ ನಮ್ಮಲ್ಲಿ ಇರ್ತದೆ. ವಿ ಹ್ಯಾವ್ ದ ವಿಜುವಲ್ ಲರ್ನರ್ಸ್ ಹೂ ಲರ್ನ್ ಥ್ರೂ ಸೀಯಿಂಗ್ ಮೋರ್, ಅಂಡ್ ಯು ಹ್ಯಾವ್ ದ ಆಡಿಯೋ ಲರ್ನರ್ಸ್, ಕಿವಿಯಲ್ಲಿ ಕೇಳಿಸ್ಕೊಂಡು ಕೇಳುವವರು ಜಾಸ್ತಿ, ಓದೋರು ಜಾಸ್ತಿ. ಇನ್ನೊಬ್ರು ಕೆನೆಸ್ಥೆಟಿಕ್ ಲರ್ನರ್ಸ್ ಅಂತ ಹೇಳಿಬಿಟ್ಟು, ಅಂದ್ರೆ ಮಾಡಿ ಕಲ್ತು ಪ್ರಾಜೆಕ್ಟ್ ಈ ರೀತಿ ಎಲ್ಲ ಮಾಡ್ಕೊಂಡು ಅಥವಾ ಕತೆಗಳು ಕೋರಿಲೇಷನ್ಸ್ ಗಳ ಮೂಲಕ ಇವರು ನೆನ್ಪಿಟ್ಕೊಳ್ಳುವಂಥದ್ದು ಜಾಸ್ತಿ. ಸೊ ಈ ಮೂರು ಕೂಡ ನಮ್ಮಲ್ಲಿ ಇರ್ತದೆ. ಒಂದು ನಮ್ಮಲ್ಲಿ ತುಂಬಾ ಪ್ರಾಬಲ್ಯತೆಯಲ್ಲಿ ಬಂದಿರ್ತದೆ. ಸೊ ಅದು ಯಾವುದು ಅಂತ ಹೇಳಿ ನೀವು ಐಡೆಂಟಿಫಿಕೇಶನ್ ಮಾಡ್ಕೊಬೇಕು. ಸೊ ವಿಜುವಲ್ ಲರ್ನರ್ಸ್ ಇಂತಹ ಮ್ಯಾಪ್ ಗಳ ಲೊಕೇಶನ್ ಗಳ ಮೂಲಕ ತುಂಬಾ ಉತ್ತಮ ರೀತಿಯಲ್ಲಿ ಇಂತಹ ವಿಚಾರಗಳನ್ನು ನೆನಪಲ್ಲಿಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಐ ಹೋಪ್ ಸೊ ಯು ಅಂಡರ್ಸ್ಟುಡ್ ದ ಟೆರೈ ರೀಜನ್. ಯಾ, ಸಿ ದ ಕ್ವೆಶ್ಚನ್ ಇಸ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕ್ವೆಶ್ಚನ್. ಕಾಲಾನಮಕ್ ರೈಸ್, ಅಕ್ಕಿ. ಸೊ ಅಕ್ಕಿಯಲ್ಲಿ ಕಾಲಾನಮಕ್ ಅಂತ ಹೇಳುವಂತ ಈ ವಿಶೇಷವಾದಂತ ತಳಿ ಅಥವಾ ವಿಶೇಷವಾದಂತ ಈ ವೆರೈಟಿ ಇದೆಯಲ್ಲ, it doesn't grow in all parts of India and it is grown only in the Terai region. ಈಗ ನೋಡಿ ಈ ಪ್ರಶ್ನೆ ಮೂಲಕ ಯು ಕ್ಯಾನ್ ಗೋ ಟು ಇತಿಹಾಸದನ್ನು ಕೂಡ ಮೆಲುಕು ಹಾಕಬಹುದು. ಆ ಕಡೆ ಇಕನಾಮಿಕ್ಸ್ ಅನ್ನು, ಯಾಕಂದ್ರೆ ಕಾಲಾನಮಕ್ ರೈಸ್ ಅಂತ ಹೇಳಿದ್ರೆ ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಲ್ಲಿ ಅದು ಬರುತ್ತೆ. ಸೊ ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತ ಹೇಳಿದ್ರೆ ಯಾವ ಪ್ರಾಂತ್ಯದದು, ಯಾವ ರಾಜ್ಯದ್ದು. ಓಕೆ, ಸೊ ಇಷ್ಟೆಲ್ಲ ಬಹಳಷ್ಟು ವಿಚಾರಗಳು ಇದರಿಂದ ನಮ್ಗೆ ಗೊತ್ತಾಗ್ತದೆ. ನಾವು ಡಿಸ್ಕಸ್ ಮಾಡ್ತಾ ಹೋದಾಗೆ when we probe on it we will come to know much more information or we will get much more information on this topic. Yes, see Kalanamak is a traditional variety of paddy with black husk and strong fragrance. ಸೊ ಇಲ್ಲಿ ಚಿತ್ರದಲ್ಲಿ ನಿಮ್ಗೆ ಈ ಭತ್ತ ಕಾಣ್ತಾ ಇದೆ ನೋಡಿ, ಅದೇ ಅದರ ಅಕ್ಕಿ, ದ ಕಾಲಾನಮಕ್ ರೈಸ್ ಗ್ರೇನ್ಸ್ ಆಲ್ಸೋ ಆರ್ ಶೋನ್ ಹಿಯರ್. ಅದ್ರ ಹೆಸರು ಹಾಗೆ ಬಂದಿರೋದು ಕಾಲ ನೋಡಿ. ನಮ್ಮ ಆರ್ಡಿನರಿ ಆಗಿರುವಂತಹ ಭತ್ತದ ಪ್ಯಾಡಿ ಇದೆಯಲ್ಲ, ಅದ್ರದ್ದು ಹಸ್ಕ್ ಒಂಥರ ಬ್ರೌನಿಶ್ ಇರುತ್ತೆ. ಬಟ್ ಇದು ನೀವು ನೋಡಿದ್ರೆ ಕಾಲ, ದಟ್ ಈಸ್ ಬ್ಲಾಕಿಶ್ ಕಲರ್. ಸೊ ಇಟ್ ಈಸ್ ಅ ಟ್ರೆಡಿಷನಲ್ ವೆರೈಟಿ ಆಫ್ ಪ್ಯಾಡಿ ವಿತ್ ಬ್ಲಾಕ್ ಹಸ್ಕ್ ಅಂಡ್ ಅ ವೆರಿ ಸ್ಟ್ರಾಂಗ್ ಫ್ರೇಗ್ರೆನ್ಸ್. ಓಕೆ, ಸೊ ಹಾಗಾಗಿ ಇದು ಅದರ ಒಂದು ಸ್ಪೆಷಾಲಿಟಿ. ಅಂಡ್ ಆಸ್ ಐ ಟೋಲ್ಡ್ ಯು, ಇಟ್ ಈಸ್ ಗ್ರೋನ್ ಓನ್ಲಿ ಇನ್ ದ ಟೆರೈ ರೀಜನ್. ಟೆರೈ ರೀಜನ್ ಇಲ್ಲಿ ಅಂತ ನಿಮ್ಗೆ ಗೊತ್ತಾಯ್ತು. ಈಗ ಇದರ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಅನ್ನು ನೀವು ಗಮನಿಸಿದ್ರೆ ಇನ್ನಷ್ಟು ನಿಮಗೆ ಒಂದು ರೀತಿ ಆಶ್ಚರ್ಯ ಆಗುತ್ತೆ. So it is considered as a gift from Lord Buddha to the people of Sravasti when he visited the region after enlightenment. ಬುದ್ಧನಿಗೆ ಜ್ಞಾನೋದಯ ಏನಾಯ್ತು ನೋಡಿ. ಸೊ ಆ ಸಂದರ್ಭದಲ್ಲಿ ಶ್ರವಾಸ್ತಿ ಭಾಗದ ಆ ಒಂದು ಜನರನ್ನು ಅವನು ಪ್ರಥಮವಾಗಿ ಭೇಟಿ ನೀಡಿದಾಗ
ಅವರಿಗೆ ಕಾಣಿಕೆಯಾಗಿ ಈ ಒಂದು ಅಕ್ಕಿಯನ್ನು ಅಥವಾ ಈ ಭತ್ತವನ್ನು ಅವರಿಗೆ ಕಾಣಿಕೆ ರೂಪದಲ್ಲಿ ಕೊಡ್ತಾನೆ. And it is now grown in the 11 districts of the Terai region of the northeastern Uttar Pradesh and in Nepal. As of now, ಈ ಕಾಲಾನಮಕ್ ಅಂತ ಹೇಳುವಂತ ಭತ್ತ ಇದೆಯಲ್ಲ, ಇದನ್ನು ಟೆರಾಯ್ ಪ್ರಾಂತ್ಯದ 11 ಜಿಲ್ಲೆಗಳಲ್ಲಿ, ಅದು ಎಲ್ಲಿ ಬರುತ್ತೆ, ಉತ್ತರ ಪ್ರದೇಶದ ಜಿಲ್ಲೆಗಳಲ್ಲಿ ಇದನ್ನು ಅಲ್ಲಿ ಗ್ರೋ ಮಾಡ್ತಾರೆ. ಹಾಗೂ ನೇಪಾಳದ ಕೆಲವು ಪ್ರಾಂತ್ಯಗಳಲ್ಲೂ ಕೂಡ ಇದನ್ನು ಅಲ್ಲಿ ಬೆಳೆಸ್ತಾರೆ. Then normal variety of rice yield about 3000 to 6000 kgs per hectare. Okay, but lodging ಇಲ್ಲಿ ನೀವು ಒಂದು ಏನಂತ ಹೇಳಿದ್ರೆ, ಹೆಚ್ಚಾಗಿ ಈ ಟ್ರೆಡಿಷನಲ್ ವೆರೈಟಿ ಹ್ಯಾಸ್ ಬೀನ್ ಪ್ರೋನ್, ಸ್ಪೆಷಲಿ ಈ ಒಂದು ಕಾಲಾನಮಕ್ ರೈಸ್ ಅಂತ ಇದೆಯಲ್ಲ, ಒಳ್ಳೆ ಅದರ ಈಲ್ಡ್ ಇದೆಯಲ್ಲ, ಆಕ್ಚುಲಿ ಲಾಜಿಂಗ್ ಅಂತ ಹೇಳುವಂತ ಒಂದು ಕಂಡೀಷನ್ ಇಂದಾಗಿ ಏನಾಗಿದೆ ಅಂತ ಹೇಳಿದ್ರೆ ಅದರ ಈಲ್ಡ್ ತುಂಬಾ ಕಡಿಮೆ ಆಗಿದೆ ಅಂತ ಹೇಳಿಬಿಟ್ಟು ದಿನಪತ್ರಿಕೆಯಲ್ಲಿ ಬಂದಿತ್ತು. ಸೊ ಹಾಗಾಗಿ ಈ ವಿಷಯದ ಆಧಾರವಾಗಿ ನಾವು ಈ ಒಂದು ಪ್ರಶ್ನೆಯನ್ನು ಹಾಕೊಂಡಿರುವಂತದ್ದು. ಈಗ ಆಸ್ ಯು ಆಲ್ ನೋ, ಇಟ್ ಇಸ್ ಪ್ರೊಟೆಕ್ಟೆಡ್ ಅಂಡರ್ ದ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಸಿಸ್ಟಮ್. GI ಟ್ಯಾಗ್ ಅಂತ ಒಂದಿದೆ, ಕೇಳಿದಿರಾ ನೀವೆಲ್ಲ? ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮಂಗಳೂರು, ಉಡುಪಿಯ ಮಟ್ಟುಗುಳ್ಳ, ಸೊ ಇದಕ್ಕೆಲ್ಲ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್. ಸೊ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಕೆಲವು ಸಲ ಆಹಾರ ಬೆಳೆ ಉತ್ಪನ್ನಗಳಿಗೆ ಅಥವಾ ಮನುಷ್ಯರು ಮಾಡಿದಂತ ಉತ್ಪನ್ನಗಳಿಗೆ, ಆರ್ಟಿಫ್ಯಾಕ್ಟ್ಸ್ ಗಳಿಗೆ, ಇಂಥದಕ್ಕೆಲ್ಲ ಒಂದು ಪ್ರಾಂತ್ಯಕ್ಕೆ ಸೀಮಿತವಾಗಿದ್ದು ಅಲ್ಲಿಯ ವಿಶೇಷತೆಯನ್ನು ಒಳಗೊಂಡಂತ ಆ ಒಂದು ಅಂಶಗಳಿಗೆ ಅಥವಾ ಐಟಮ್ಸ್ ಗಳಿಗೆ ಈ ಒಂದು GI ಟ್ಯಾಗ್ ಅಂತ ಹೇಳಿ ಕೊಡುವಂಥದ್ದು. ಇನ್ಫ್ಯಾಕ್ಟ್ ಕರ್ನಾಟಕ ರಾಜ್ಯ ಎಲ್ಲಾ ರಾಜ್ಯಗಳಿಗೆ ಹೋಲಿಸಿದ್ರೆ ಅತಿ ಹೆಚ್ಚು GI ಟ್ಯಾಗ್ ಉತ್ಪನ್ನಗಳನ್ನು ಹೊಂದಿರುವಂತಹ ಒಂದು ರಾಜ್ಯವಾಗಿದೆ. ಸೊ GI ಟ್ಯಾಗ್ ಅಂತ ಹೇಳಿದ್ರೆ ಅದರದೇ ಆದ ಒಂದು ಸಪರೇಟ್ ಟಾಪಿಕ್ ಆಗುತ್ತೆ. ನಾವು ಲೆಟ್ ಮಿ ಫೋಕಸ್ ಆನ್ ಕಾಲಾನಮಕ್ ರೈಸ್. ಸಿ, ಕಾಲಾನಮಕ್ ರೈಸ್ ಇನ್ಕ್ಲೂಡ್ಸ್ ಅ ಲಾಟ್ ಆಫ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಲೈಕ್ ಜಿಂಕ್ ಅಂಡ್ ಐರನ್. ಐತಿಹಾಸಿಕವಾಗಿ ಕೂಡ ಅದಕ್ಕೆ ಅದರದೇ ಆದ ಒಂದು ಶ್ರೇಷ್ಠತೆ ಇದೆ. ಆಗ್ಲೇ ಹೇಳಿದಾಗೆ ನಿಮ್ಗೆ ಹೇಳಿದ್ದೇನೆ ನಾನು, ಬುದ್ಧನಿಗೆ ಜ್ಞಾನೋದಯ ಆದ ನಂತರ ಅವನು ಆ ಪ್ರಾಂತ್ಯದ ಜನರಿಗೆ ಅವನು ಕಾಣಿಕೆಯಾಗಿ ಕೊಟ್ಟಿರುವಂತದ್ದು. ಅದಲ್ಲದೆ ಅಕ್ಕಿಯಲ್ಲಿ, ರೈಸ್ ಅಲ್ಲಿ ಯೂಶುವಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ, ಬಟ್ ಅದರ ಜೊತೆಯಲ್ಲಿ ಸೂಕ್ಷ್ಮ ವರ್ಧಕಗಳಾದ ಅಥವಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಸೂಕ್ಷ್ಮ ಪೋಷಕಾಂಶಗಳಂತ ಏನ್ ಹೇಳ್ತೇವೆ ನೋಡಿ, ಲೈಕ್ ಜಿಂಕ್, ಅಯನ್ ಅನ್ನು ಕೂಡ ಇದು ಕೂಡ ಹೊಂದಿದೆ. As a result, eating this rice is also said to protect against the illness caused by zinc and iron deficits. ಅಯನ್ ಮತ್ತು ಜಿಂಕಿನ ಕೆಲವೆಲ್ಲ ಪೋಷಕಾಂಶಗಳ ಕೊರತೆಯಿಂದ ಕೆಲವು ಬರುವಂತಹ ಕೆಲವೆಲ್ಲ ರೋಗಗಳಿಗೂ ಕೂಡ ಇದೊಂದು ಈ ಅಕ್ಕಿ ಅಥವಾ ಈ ಭತ್ತದ ಸೇವನೆ ಅಥವಾ ಅಕ್ಕಿಯ ಸೇವನೆ ರಾಮಬಾಣ ಅಂತ ಹೇಳ್ಬೋದು. It is claimed that eating Kalanamak rice on a regular basis can help to prevent Alzheimer's disease. Alzheimer's ಕಾಯಿಲೆ ಅಂತ ಹೇಳುವಂತ ಕಾಯಿಲೆ ಗೊತ್ತಿರಬಹುದು ನಿಮಗೆಲ್ಲ, ಹೌದಾ ಅಲ್ವಾ? ಸೊ ಆ ಕಾಯಿಲೆಯಿಂದ ಕೂಡ ಈ ಒಂದು ರೋಗವನ್ನು ತಡೆಗಟ್ಟಬಹುದು ಅಂತ ಹೇಳ್ತಾರೆ. Kalanamak rice can also help to strengthen and regrow and galvanize the body, as well as to help to regulate the blood pressure, diabetes and skin damage. So ಅದಲ್ಲದೆ ನಮ್ಮ ದೇಹವನ್ನು ಕೂಡ ಉತ್ತಮ ರೀತಿಯಲ್ಲಿ ಸದೃಢಗೊಳಿಸಲಿಕ್ಕೆ, ಉತ್ತಮ ರೀತಿಯಲ್ಲಿ ನಮ್ಮ ದೇಹದ ರಕ್ತದೊತ್ತಡವನ್ನು ಕೂಡ ಬ್ಯಾಲೆನ್ಸ್ ಆಗಿಡ್ಲಿಕ್ಕೆ, ಹಾಗೂ ಡಯಾಬಿಟೀಸ್ ಮತ್ತು ಸ್ಕಿನ್ ಡ್ಯಾಮೇಜ್ ಅನ್ನು ಕೂಡ ರೆಗ್ಯುಲೇಟ್ ಮಾಡ್ಲಿಕ್ಕೆ ಈ ಕಾಲಾನಮಕ್ ರೈಸ್ ಎಂಬುದು ತುಂಬಾನೇ ಇಂಪಾರ್ಟೆಂಟ್. ಓಕೆ, ಈ ಪ್ರಶ್ನೆಯನ್ನು ನಾವು ಯಾಕೆ ಹಾಕೊಂಡಿದ್ದೇವೆ ಅಂತ ಹೇಳಿದ್ರೆ, ಇದು ನೋಡಿ ಕಳೆದ ವರ್ಷ, ನಾನು ಯಾಕೆ ಇದನ್ನು ಕಳೆದ ವರ್ಷದ ನ್ಯೂಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ಈ ವರ್ಷಕ್ಕೆ ಎಂಡಿಗೆ ಬರುವಂತ ಹೆಚ್ಚಿನ ಎಕ್ಸಾಮ್ಸ್ ಗಳಿಗೆ ಈ ಮ್ಯಾಟರ್ಸ್ ಗಳು ಕೂಡ ಕೆಲವು ಸಲ ಅದು ರಿಫ್ಲೆಕ್ಟ್ ಆಗ್ತದೆ. ನೋಡಿ, ಇಷ್ಟೇ ವಿಷಯ ಬಂದಿರುವಂತದ್ದು. ಇದು ಹಿಂದೂ ದಿನಪತ್ರಿಕೆಯಲ್ಲಿ ಕಳೆದ ಅಕ್ಟೋಬರ್ 30ಗೆ ಬಂದಿರುವಂತ ವಿಷಯ. ಏನಂತ ವಿಷಯ? ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ದಟ್ ಇಸ್ IARI, in association with Acharya Narendra Dev University of Agriculture and Technology in Ayodhya, has successfully developed 2 dwarf varieties of Kalanamak rice. ಅಲ್ಲಿ ಏನ್ ಹೇಳ್ತಾರೆ, ಈ ಮೇಲ್ಕಂಡ ಇನ್ಸ್ಟಿಟ್ಯೂಟ್ ಏನಿದೆ, ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮತ್ತು ಆಚಾರ್ಯ ನರೇಂದ್ರ ದೇವ್ ಯೂನಿವರ್ಸಿಟಿ, ಇದು ಎರಡೂ ಕೂಡ ಕೃಷಿ ವಿಜ್ಞಾನಕ್ಕೆ ಸಂಬಂಧಿಸಿದ ಒಂದು ಶ್ರೇಷ್ಠ ಸಂಸ್ಥೆಗಳು. ಸೊ ಈ ಎರಡೂ ಸಂಸ್ಥೆಗಳು ಕೂಡ ಏನ್ ಮಾಡಿದೆ, ಕಾಲಾನಮಕ್ಗೆ ಸಂಬಂಧಿಸಿದ ಪ್ಯಾಡಿ ಅಥವಾ ಭತ್ತದ 2 ವಿಶೇಷ ತಳಿಯನ್ನು ಡೆವಲಪ್ ಮಾಡಿದೆ ಅಂತ ಹೇಳಿ ನ್ಯೂಸ್ ಅಲ್ಲಿ ಬಂದಿದೆ. ಅದಕ್ಕೆ 2 ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸಿ, ಪೂಸಾ ನರೇಂದ್ರ ಕಾಲಾನಮಕ್ 1638 ಅಂಡ್ ನರೇಂದ್ರ ಕಾಲಾನಮಕ್ 1652. ಸೊ ವಿಶೇಷವಾಗಿ ಕಾಲಾನಮಕ್ ರೈಸ್ ಅಲ್ಲೇ ವಿಶೇಷತೆ ಇದೆ, ಅದರಲ್ಲೂ ಪುನಃ 2 ಇಂತಹ ಒಂದು ವಿಶೇಷ ತಳಿಯನ್ನು ಅವ್ರು ಏನ್ ಮಾಡಿದ್ದಾರೆ ಹೇಳಿ, ಅವರು ಡೆವಲಪ್ ಮಾಡಿದ್ದಾರೆ, ಅಗ್ರಿಕಲ್ಚರಲ್ ಸೈಂಟಿಸ್ಟ್. ಅದರ ಹೆಸರೇನು? ಪೂಸಾ ನರೇಂದ್ರ ಕಾಲಾನಮಕ್ ಮತ್ತು ನರೇಂದ್ರ ಕಾಲಾನಮಕ್ 1652. ನೋಡಿ, ಈ ವಿಷಯದ ಬಗ್ಗೆ ಗೊತ್ತೇ ಇಲ್ಲದವರಿಗೆ ಪರೀಕ್ಷೆಯಲ್ಲಿ ಇನ್ನೊಂದು ರೀತಿಯಲ್ಲಿ ಪ್ರಶ್ನೆ ಕೇಳಬಹುದು ನಾನು ಹೇಳುವಾಗ. ಹೇಗೆ ಅಂತ ಹೇಳಿದ್ರೆ, ಪೂಸಾ ನರೇಂದ್ರ ಕಾಲಾನಮಕ್ 1638 ಮತ್ತು ನರೇಂದ್ರ ಕಾಲಾನಮಕ್ 1652 ಎಂಬುದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದು ಅಂತ ಕೇಳಬಹುದು. ರಾಕೆಟ್ಗೆ, ಭತ್ತ,
ಜೇನು, ಇನ್ ಯಾವ್ದೋ ಕೆಲವು ಆಪ್ಷನ್ಸ್ ಕೊಟ್ಟಿರ್ಬೋದು. ಇಫ್ ಯು ನೋ ದಿಸ್ ಮ್ಯಾಟರ್ ಡೆಫಿನೆಟ್ಲಿ ನಿಮ್ಗೆ ಪಟ್ಟನೆ ಗೊತ್ತಾಗುತ್ತೆ. ಏನಂತ ಹೇಳಿದ್ರೆ ಇದು ಭತ್ತದ ಪ್ರಭೇದಕ್ಕೆ ಸಂಬಂಧಿಸಿದ್ದು. ಐ ಹೋಪ್ ಸೊ ಯು ಆರ್ ಗೆಟಿಂಗ್ ಮೀ. ಎಸ್. ಸೊ ದ 2 new varieties are aimed at increasing the yield of Kalanamak rice per hectare. ಸೊ ಆಗ ನಾನು ಹೇಳಿದ್ದೇನೆ, ಅಲ್ಲಿ ನೀರು ನಿಲ್ಲುವಿಕೆಯ ಒಂದು ಸಂದರ್ಭದಿಂದಾಗಿ ಕಾಲಾನಮಕ್ ಭತ್ತದ ಒಂದು ಇಳುವರಿ ಅಷ್ಟೇನು ಆಗ್ತಾ ಇಲ್ಲ ಎಲ್ಲಿ, ಟೆರಾಯ್ ರೀಜನ್ ಅಲ್ಲಿ. ಅದಕ್ಕೋಸ್ಕರ ಈ 2 ಸಂಸ್ಥೆಗಳು ಈ ನರೇಂದ್ರ ಕಾಲಾನಮಕ್ ಮತ್ತು ನರೇಂದ್ರ ಕಾಲಾನಮಕ್ 1638, 1652 ಎರಡೂ ತಳಿಗಳನ್ನು ಅಂಥ ನೀರು ನಿಲ್ಲುವ ಪ್ರದೇಶಗಳಲ್ಲೂ ಕೂಡ ಉತ್ತಮ ರೀತಿಯಲ್ಲಿ ಅದು ಇಳುವರಿ ಬರುವ ರೀತಿಯಲ್ಲಿ ಅದನ್ನು ಡೆವಲಪ್ ಮಾಡಿದ್ದಾರೆ. ಸೊ ಇದನ್ನು 2 dwarf varieties related to ಕಾಲಾನಮಕ್. ಸೊ ಇಷ್ಟು ವಿಷಯಗಳಷ್ಟೇ ನ್ಯೂಸ್ ಪೇಪರ್ ಅಲ್ಲಿ ಬಂದಿರೋದು. ಸೊ ಇದರಿಂದ ನೋಡಿ ನಾವು ಕಾಲಾನಮಕ್ ರೈಸ್ಗೆ ಸಂಬಂಧಿಸಿದ ಅದರ ಇತಿಹಾಸಕ್ಕೆ ಹೋಗಿದ್ದೇವೆ, ಅರ್ಥ ಆಯ್ತಲ್ಲ. GI ಟ್ಯಾಗ್ ಅಂತ ಇದೆ ಅದಕ್ಕೆ, ಮತ್ತೆ ಅದರ ವಿಶೇಷತೆ, ಆರೋಗ್ಯಕ್ಕೆ ಸಂಬಂಧಿಸಿದ ಅದರ ಒಂದು ರೀತಿಯ ಕ್ವಾಲಿಟೀಸ್ಗಳು, ಇದನ್ನೆಲ್ಲ ನಾವು ಆಕ್ಸೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೇಗೆ? ಸಿನ್ಸ್ ವಿ probed into the information that we have got it in the newspaper. So this is how probing helps you to collect much more information from a particular concept. Okay. So if current affairs is probed in a manner, or ಈ ತರ ನಾನೀಗೊಂದು ಸಣ್ಣ ಎಕ್ಸಾಂಪಲ್ ನಿಮ್ಗೆ ಕೊಟ್ನಲ್ಲ, ಸೊ ಆ ರೀತಿಯಲ್ಲಿ ಒಂದು ವೇಳೆ ನಾವು ಪ್ರೋಬ್ ಮಾಡಿದ್ರೆ ಏನಾಗುತ್ತೆ ಹೇಳಿ, ನಮ್ಗೆ ಒಂದು ಕಾನ್ಸೆಪ್ಟ್ ಅಥವಾ ಇಶ್ಯೂ ಮೇಲೆ ತುಂಬಾ ಉತ್ಕೃಷ್ಟ ರೀತಿಯ ಇನ್ಫಾರ್ಮೇಶನ್ ಗಳನ್ನು ಕಲೆ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂಡ್ ವಿ ವಿಲ್ ಬಿ ಇನ್ ಅ ಬೆಟರ್ ಪೊಸಿಷನ್ ಟು ಫೇಸ್ ದ ಕ್ವೆಶ್ಚನ್ಸ್ ಇನ್ ಆಲ್ ಡೈಮೆನ್ಷನ್ಸ್. ಯಾವುದೇ ಮೂಲೆಯಿಂದ ಈ ಕಾನ್ಸೆಪ್ಟ್ ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ನಮ್ಮ ವಿದ್ಯಾರ್ಥಿಗಳು ಈ ಪ್ರಶ್ನೆಗಳನ್ನು ಎದುರಿಸಲಿಕ್ಕೆ ಫುಲ್ ಸಜ್ಜಾಗಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, Terai region is found in which of the following states? ಇದು ಪ್ರಶ್ನೆ ಕೇಳಿದ್ರೆ ನಮ್ಗೆ ಈಗ ಗೊತ್ತಿದೆ ಉತ್ತರ. ಯಾವ ರಾಜ್ಯ ಹೇಳಿ? ಉತ್ತರ ಪ್ರದೇಶ್. And of course some parts of Nepal. Which rice variety grown in India has a significance with Buddha and enlightenment? ಈ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಹೌದಾ ಅಲ್ವಾ? ಈಗ ನಾನು ಕ್ವಶನ್ ಸೆಟ್ ಮಾಡಿದ್ರೆ ಇದೇ ರೀತಿ ಪ್ರಶ್ನೆಗಳನ್ನು ಕೇಳ್ತೇನೆ. ಹೇಗಂತ ಹೇಳಿದ್ರೆ, ಭಾರತದಲ್ಲಿನ ಯಾವ ಭತ್ತವು ಬುದ್ಧ ಮತ್ತು ಬುದ್ಧನ ಜ್ಞಾನೋದಯಕ್ಕೆ ಸಂಬಂಧಿಸಿದ ಇತಿಹಾಸವನ್ನು ಹೊಂದಿದೆ? ಡೆಫಿನೆಟ್ಲಿ ಇಟ್ ಈಸ್ Kalanamak rice. What are the micronutrients that are present in Kalanamak rice? Kalanamak ಭತ್ತದಲ್ಲಿರುವಂತಹ ಸೂಕ್ಷ್ಮ ಪೋಷಕಾಂಶಗಳು ಯಾವೆಲ್ಲ? Yes, it is zinc and iron. Okay, ಇದು ಇನ್ನೊಂದು ಅನಾರೋಗ್ಯಕ್ಕೆ ಸಂಬಂಧಿಸಿದ್ದು ಅಥವಾ it is related to a disorder. I hope so you can see the question. Sickle cell anemia is which type of a disorder? So sickle cell anemia ಎಂಬುದು ಯಾವ ರೀತಿಯ ಒಂದು ಅಸ್ವಸ್ಥತೆಯಾಗಿದೆ? ಸೊ ಇಲ್ಲಿ 4 ಆಪ್ಷನ್ಸ್ ಇದೆ. ಇಸ್ ಇಟ್ ರಿಲೇಟೆಡ್ ಟು ಉಸಿರಾಟ, ಉಸಿರಾಟಕ್ಕೆ ಸಂಬಂಧಿಸಿದ ಅಸ್ವಸ್ಥತೆಯ? ಇಸ್ ಇಟ್ ರಿಲೇಟೆಡ್ ಟು ಡೈಜೆಷನ್, ಅನುವಂಶೀಯ, ಅಥವಾ ಇಸ್ ಇಟ್ ರಿಲೇಟೆಡ್ ಟು ಸ್ಕಿನ್? Yes, those who are watching this video, definitely you can try out this question. ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಇಟ್ ಈಸ್ ಜೆನೆಟಿಕ್ ಇನ್ ನೇಚರ್. ಅಂದ್ರೆ ಇದು ಅನುವಂಶೀಯವಾಗಿ ವ್ಯಕ್ತಿಗಳಿಗೆ ಬರುವಂತದ್ದು. ಸೊ ಸಿಕಲ್ ಸೆಲ್ ಎನಿಮಿಯಾ ಅಂತ ಹೇಳಿದ್ರೆ ಬೇಸಿಕಲಿ ಇದಕ್ಕೆ ನಿಮ್ಗೊಂದು ಸಣ್ಣ ಇಂಟ್ರೊಡಕ್ಷನ್ ಅನ್ನು ಕೊಡ್ತೇನೆ. ನೋಡಿ, ನಮ್ಮ ದೇಹದಲ್ಲಿ ರಕ್ತ ಎಂಬುದು ಅದೊಂದು ಸರ್ಕ್ಯುಲೇಟರಿ ಸಿಸ್ಟಮ್ ನ ಇಂಪಾರ್ಟೆಂಟ್ ಕಾಂಪೊನೆಂಟ್, ಹೌದಾ ಅಲ್ವಾ? ರಕ್ತದ ಪರಿಚಲನೆ ಎಂಬುದು ಸರ್ಕ್ಯುಲೇಟರಿ ಸಿಸ್ಟಮ್ ನ ಒಂದು ಕಾಂಪೊನೆಂಟ್. ಸೊ ರಕ್ತ ಅಂತ ಹೇಳುವಾಗ ಅದರಲ್ಲಿ 3 ಪ್ರಮುಖ ಕೋಶಗಳು ಬರ್ತವೆ. ರೆಡ್ ಬ್ಲಡ್ ಕಾರ್ಪಸಲ್ಸ್, ವೈಟ್ ಬ್ಲಡ್ ಕಾರ್ಪಸಲ್ಸ್ ಮತ್ತು ಪ್ಲೇಟ್ಲೆಟ್ಸ್ ಅಂತ ಹೇಳಿಬಿಟ್ಟು. ಈ ರೆಡ್ ಬ್ಲಡ್ ಕಾರ್ಪಸಲ್ಸ್ ಅಂತ ಹೇಳುವಂಥದ್ದು ಬೇಸಿಕಲಿ ಚಟ್ಟೆ ಅಂದ್ರೆ ಚಪ್ಪಟೆ ಆಕಾರದಾಗಿರುವಂಥದ್ದು. ಓಕೆ, ಸೊ ಈ ಸಿಕಲ್ ಸೆಲ್ ಎನಿಮಿಯಾದಲ್ಲಿ, ಮತ್ತು ಇದು ಗೊತ್ತಿರುವ ಹಾಗೆ ಇದು ನಮ್ಮ ರಕ್ತಕ್ಕೆ ಕಲರ್ ಅನ್ನು ಕೊಡುತ್ತೆ, ರೆಡ್ ಕಲರ್ ಅನ್ನು ಕೊಡ್ತದೆ, ಮತ್ತು ಆಮ್ಲಜನಕವನ್ನು ಕೂಡ ಇದು ಸರಬರಾಜು ಮಾಡ್ತದೆ ಎಲ್ಲಾ ನಮ್ಮ ದೇಹದ ಬೇರೆ ಬೇರೆ ಕೋಶಗಳಿಗೆ. ಯು ನೋ ಆಲ್ ದಿಸ್. ಬೇಸಿಕ್ ಆಗಿ 10ನೇ ಕ್ಲಾಸ್ ವರೆಗೆ ನಾವು ಇದನ್ನೆಲ್ಲ ಓದ್ತಿರ್ತೇವೆ. ಈ ಸಿಕಲ್ ಸೆಲ್ ಎನಿಮಿಯಾ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಚಪ್ಪಟೆ ಆಕಾರದ ಈ ನಮ್ಮ ಕೋಶಗಳು ಏನಾಗುತ್ತೆ, ಕುಡುಗೋಲು ಅಂದ್ರೆ ಈ ಸಿ ಶೇಪ್ ಆಕಾರದಲ್ಲಿ ಅದು ರೂಪುಗೊಳ್ತದೆ. ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಕೋಶಗಳಿಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ದೇಹದ ಎಲ್ಲ ಭಾಗಗಳಿಗೆ ಅಥವಾ ಕೋಶಗಳಿಗೆ ಸಮರ್ಪಕವಾಗಿ ಆಮ್ಲಜನಕವನ್ನು ಪೂರೈಕೆ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಓಕೆ, ಸೊ ದಿಸ್ ಇಸ್ ಕಂಡೀಷನ್, ಆರ್ ದಿಸ್ ಕಂಡೀಷನ್ ಇಸ್ ಕಾಲ್ಡ್ ಬೇಸಿಕಲಿ ಅ ಸಿಕಲ್ ಸೆಲ್ ಎನಿಮಿಯಾ ಅಂಡ್ ಇಟ್ ಈಸ್ ಅ ಜೆನೆಟಿಕ್ ಕಂಡೀಷನ್. ಅಂದ್ರೆ ಇದು ಅನುವಂಶೀಯವಾಗಿ ಒಬ್ಬ ವ್ಯಕ್ತಿಗೆ ಬರುವಂತದ್ದು. Okay, so SCA or sickle cell anemia is basically a common genetic disorder among Indians affecting red blood cells. ಇದು ಈಗ ತುಂಬಾನೇ ಕಾಮನ್ ಆಗಿದೆ. ನಾನು ನಿಮಗೆ ಹೇಳ್ತೇನೆ ಯಾಕೆ ಇದನ್ನು, ಈ ಪ್ರಶ್ನೆಯನ್ನು ನಾನು ಇದನ್ನು ಇನ್ಕ್ಲೂಡ್ ಮಾಡಿದ್ದೇನೆ ಅಂತ ಹೇಳಿಬಿಟ್ಟು. ಯಾಕಂದ್ರೆ ಇದು ಕರೆಂಟ್ ಅಫೇರ್ಸ್ ಗೆ ರಿಲೇಟೆಡ್ ಆಗಿ ಒಂದು ಸಂಬಂಧ ಇದೆ. ಇಟ್ ಈಸ್ ಟ್ರಾನ್ಸ್ಮಿಟೆಡ್ ಬೈ ದ ಪೇರೆಂಟ್ಸ್ ಹೂ ಕ್ಯಾರಿ ಅ ಡಿಫೆಕ್ಟಿವ್ ಬೀಟಾ ಗ್ಲೋಬಿನ್ ಜೀನ್ ವಿದೌಟ್ ಸಫರಿಂಗ್ ದೆಮ್ಸೆಲ್ಸ್. ಅಂದ್ರೆ ಹೆತ್ತವರು
ಈ ಒಂದು ತಮ್ಮೊಳಗೆ ಈ ಒಂದು ದೋಷಪೂರಿತ ಬೀಟಾ ಗ್ಲೋಬಿನ್ ಜೀನ್ ಅನ್ನು ತಮ್ಮೊಳಗೆ ಕ್ಯಾರಿ ಆದ್ರೆ ಆ ಮೂಲಕ ಹುಟ್ಟುವಂತಹ ಒಂದು ಮಗುವಿಗೆ ಅದು ಟ್ರಾನ್ಸ್ಮಿಟ್ ಆದ್ರೆ ಡೆಫಿನೆಟ್ಲಿ ಅವರಲ್ಲಿ ಈ ಸಿಕಲ್ ಸೆಲ್ ಎನೇಮಿಯಾದ ಲಕ್ಷಣಗಳು ತೋರಿಸಲಿಕ್ಕೆ ಸಾಧ್ಯ ಆಗುತ್ತೆ. Close to 0.4% of the population suffers from the disease, which while 10% people act as carriers, leading to birth of new SCA patients. ಅರ್ಥ ಮಾಡ್ಕೊಳ್ಳಿ, ನಮ್ಮ ಇಡೀ ಜನಸಂಖ್ಯೆಯ 0.4% of the population ಅಂದ್ರೆ 100ರಲ್ಲಿ ಒಬ್ಬರಿಗಂತೂ ಈ ಒಂದು ರೋಗವು ಸಾಮಾನ್ಯವಾಗಿ ಅದು ಸ್ಫುಟಗೊಳ್ತದೆ ಅಥವಾ ಕಾಣಿಸ್ಕೊಳ್ತದೆ. And 10% of the people are carriers leading to birth of new SCA patients. ಅಂದ್ರೆ 10 ಮಂದಿ ಇಂಡಿವಿಜುವಲ್ಸ್ ಗಳು ಅಂದ್ರೆ 100ರಲ್ಲಿ ಅಟ್ಲೀಸ್ಟ್ 10 ಮಂದಿ ಈ ಒಂದು ದೋಷಪೂರಿತ ಜೀನ್ ಅನ್ನು ತಮ್ಮೊಳಗೆ ಆಫ್ ಸ್ಪ್ರಿಂಗ್ಸ್ ಗೆ ಅದನ್ನು ಟ್ರಾನ್ಸ್ಮಿಟ್ ಮಾಡ್ಲಿಕ್ಕೆ ಅದನ್ನು ಅವರು ಪಡ್ಕೊಂಡಿರ್ತಾರೆ. That shows that they are carriers. And the disease is well known in tribal populations. So ಇಲ್ಲೇ ನಮ್ಗೆ ಬೇಕಾಗಿರುವಂತದ್ದು. So the disease is well known in tribal populations and also prevalent in general populations in states like Maharashtra, Madhya Pradesh, Chhattisgarh and Odisha. ಈಗ ಇದು ಪ್ರಚಲಿತ ಸನ್ನಿವೇಶದಲ್ಲಿ ಯಾಕೆ ಬಂದಿದೆ ಅಥವಾ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ದೇಶದ ಮಧ್ಯ ವಲಯದ ಒಂದು ಬುಡಕಟ್ಟು ಸಮೂಹಗಳು ಅಂದ್ರೆ ಮಹಾರಾಷ್ಟ್ರ, ಛತ್ತೀಸ್ಗಢ, ಒಡಿಸ್ಸಾ, ಮಧ್ಯಪ್ರದೇಶದಲ್ಲಿ ಅಂಡ್ ಸೆಂಟ್ರಲ್ ಝೋನ್ ನೋಡಿ, ಈ ಬುಡಕಟ್ಟು ಸಮೂಹಗಳು ಅಂತ ಹೇಳುವಾಗ ಅದರ ಬಗ್ಗೆ ಒಂದಷ್ಟು ಮಾತಾಡ್ಲಿಕ್ಕೆ ಇರ್ತದೆ. ನಮ್ಮ ದೇಶದಲ್ಲಿ 3 ವಲಯಗಳಿದೆ ಬುಡಕಟ್ಟು ಸಮೂಹಗಳಿಗೆ ಸಂಬಂಧಿಸಿದಾಗೆ. ಯು ಹ್ಯಾವ್ ದ ಈಶಾನ್ಯ ವಲಯ, ಯು ಹ್ಯಾವ್ ದ ಮಧ್ಯ ವಲಯ ಅಂಡ್ ಯು ಹ್ಯಾವ್ ದ ದಕ್ಷಿಣ ವಲಯ. ಈ ಮಧ್ಯ ವಲಯ ಇದೆಯಲ್ಲ, ಇಡೀ ನಮ್ಮ ದೇಶದ ಆದಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುವಂತ ಒಂದು ವಲಯ. ಆ ವಲಯದಲ್ಲೇ ಇವತ್ತು ನಾವು ಗಮನಿಸಿದ್ರೆ the disease is well known in the tribal populations of this region, which comprises of Maharashtra, Madhya Pradesh, Chhattisgarh and Odisha. So hagagi it is a serious condition. ಅದಕ್ಕಾಗಿ ನಾವು ಎಚ್ಚೆತ್ತುಕೊಳ್ಳಬೇಕು. So what happened last year in May? In May 2022, the Karnataka State Cabinet meeting was held, and in that cabinet meeting it was decided, ನೋಡಿ ಇದು ಕೂಡ ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರುವಂತದ್ದು, ಕಳೆದ ವರ್ಷ ಅಕ್ಟೋಬರ್ ಇದು. In that cabinet meeting, it was decided to offer free treatment to children suffering from sickle cell anemia and thalassemia. So sickle cell anemia ಅದಕ್ಕೆ ಕುಡುಗೋಲು ಕೋಶ ರಕ್ತಹೀನತೆ ಅಂತ ಹೇಳ್ತಾರೆ, ಮತ್ತು ಥಾಲೆಸೆಮಿಯಾ ಕೂಡ ಇದು ಕೆಂಪು ರಕ್ತ ಕಣಗಳಿಗೆ ಸಂಬಂಧಿಸಿದ ಒಂದು ಅನುವಂಶೀಯ ಅಸ್ವಸ್ಥತೆ. ಓಕೆ, ಬೋತ್ ಆರ್ ದ ಕಂಡೀಷನ್ಸ್ ಜೆನೆಟಿಕ್ ಡಿಸಾರ್ಡರ್ಸ್. ಸೊ ಎರಡೂ ಕಂಡೀಷನ್ಸ್ ಗಳಿಗೆ ಅಂಡರ್ ದ ನ್ಯಾಷನಲ್ ಹೆಲ್ತ್ ಮಿಷನ್ the government procures the tablets of thalassemia and sickle cell disease and distributes it for the affected people. ಹಾಗಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಇಂಥ ಕೇಸಸ್ಗಳು ಅಲ್ಪ ಸ್ವಲ್ಪ ಕಂಡು ಬಂದಿದೆ. ಸೊ ಹಾಗಾಗಿ ಸಿಕಲ್ ಸೆಲ್ ಎನಿಮಿಯಾ ಮತ್ತು ಥಾಲೆಸೆಮಿಯಾದಲ್ಲಿ ನರಳುವಂತ ನಮ್ಮ ಮಕ್ಕಳಿಗೆ ಫ್ರೀ ಆಗಿ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ನೋಟ್ ಮಾಡಬಹುದು. ಹೈಡ್ರಾಕ್ಸಿಯೂರಿಯಾ ಇಸ್ ಅ ಡ್ರಗ್ ದಟ್ ಇಸ್ ಪ್ರೆಸೆಂಟ್ಲಿ ಯೂಸ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ಸಿಕಲ್ ಸೆಲ್ ಎನಿಮಿಯಾ. ಸೊ ಇದನ್ನು ಕೂಡ ಪ್ರಶ್ನೆಯಲ್ಲಿ ಕೇಳಬಹುದು. ಸಿಕಲ್ ಸೆಲ್ ಎನಿಮಿಯಾಗೆ ಸಂಬಂಧಿಸಿದಾಗೆ ಪ್ರಚಲಿತವಾಗಿ ಯಾವ ಒಂದು ಔಷಧಿಯನ್ನು ಚಿಕಿತ್ಸೆ ಅಥವಾ ಔಷಧಿ ಕ್ರಮವನ್ನು ಯೂಸ್ ಮಾಡ್ತಾರೆ? ಇಟ್ ಈಸ್ ಹೈಡ್ರಾಕ್ಸಿಯೂರಿಯಾ. ಅಂಡ್ ಆಫ್ ಕೋರ್ಸ್ ಯು ಹ್ಯಾವ್ ಡಿಫರೆಂಟ್ ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳು ಕೂಡ ಉಂಟು ಅದನ್ನು ತಕ್ಕಮಟ್ಟಿಗೆ ನಿಭಾಯಿಸಲಿಕ್ಕೆ. ಬಟ್ ದಿಸ್ ಇಸ್ ದ ಡ್ರಗ್ ದಟ್ ಈಸ್ ಯೂಸ್ ಟು ಯೂಸ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ಸಿಕಲ್ ಸೆಲ್ ಎನಿಮಿಯಾ. ಓಕೆ, ಆಗ ಥಾಲೆಸೆಮಿಯಾ ಅಂತ ಹೇಳಿದೆ. ನಮ್ಮ ರಾಜ್ಯ ಸರ್ಕಾರ ಈ ಎರಡು ಡಿಸೀಸ್ ಅಲ್ಲಿ ಬಳಲುವಂತ ನಮ್ಮ ಮಕ್ಕಳಿಗೆ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿ ನಿರ್ಧರಿಸಿದೆ. ಸೊ ಹಾಗಿದ್ರೆ ಥಾಲೆಸೆಮಿಯಾ ಅಂದ್ರೆ ಏನು? ಸಿ ಹಿಯರ್ ಇಟ್ ಈಸ್ ಅ ಜೆನೆಟಿಕ್ ಬ್ಲಡ್ ಡಿಸಾರ್ಡರ್ ದಟ್ ಕಾಸಸ್ ದ ಬಾಡಿ ಟು ಹ್ಯಾವ್ ಲೆಸ್ ಹೆಮೋಗ್ಲೋಬಿನ್ ದ್ಯಾನ್ ನಾರ್ಮಲ್. ಸೊ ಸಾಧಾರಣವಾಗಿ ಹೆಮೋಗ್ಲೋಬಿನ್ ಅಂದ್ರೆ ಎಷ್ಟಿರ್ಬೇಕು? ಅಟ್ ಲೀಸ್ಟ್ ಮಿನಿಮಮ್ 13.2 grams ಆಫ್ ಹೆಮೋಗ್ಲೋಬಿನ್ ಪರ್ ಡೆಸಿಲೀಟರ್ ಆಫ್ ಬ್ಲಡ್ ಫಾರ್ ಮೆನ್ ಅಂಡ್ ಅಟ್ ಲೀಸ್ಟ್ ಮಿನಿಮಮ್ 12 ಆದ್ರೂ ಇರಬೇಕು ಮಹಿಳೆಯರಿಗೆ. ಅದಕ್ಕಿಂತ ಕಡಿಮೆ ಬಂದಿದೆ ಅಂತ ಹೇಳಿದ್ರೆ ಅದು ನಮಗೆ ರಕ್ತಹೀನತೆ ಕಂಡು ಬರ್ತದೆ. ಆದ್ರೆ ಈ ಹೆಮೋಗ್ಲೋಬಿನ್ ಅಂತ ಹೇಳುವಂತ ಒಂದು ಏನು ಅಂಶ ಇದೆ ನಮ್ಮ ರಕ್ತಕೋಶದಲ್ಲಿ, ಅದು ಏನ್ ಮಾಡ್ತದೆ? ಅದು ನಮ್ಮ ದೇಹದ ಎಲ್ಲ ಕೋಶಗಳಿಗೂ ಕೂಡ ಆಮ್ಲಜನಕವನ್ನು ರವಾನಿಸುವಂತ ಒಂದು ಕಾರ್ಯವನ್ನು ಹೊಂದಿದೆ. ಆದ್ರೆ ಥಾಲೆಸೆಮಿಯಾ ಇರುವವರಿಗೆ ಏನಾಗುತ್ತೆ ಹೇಳಿ? ಆಟೋಮ್ಯಾಟಿಕ್ ಆಗಿ ಅವರ ದೇಹದಲ್ಲಿ ಕಡಿಮೆ ಹೆಮೋಗ್ಲೋಬಿನ್ ಅಥವಾ ಕಡಿಮೆ ಹೆಮೋಗ್ಲೋಬಿನ್ ಉತ್ಪಾದನೆ ಆಗುವಂಥದ್ದು. ದಟ್ ಇಸ್ ಅ ಕಂಡೀಷನ್ ವಿಚ್ ಇಸ್ ಡೆವಲಪ್ಡ್ ಜೆನೆಟಿಕಲಿ. ಸೊ ಹಾಗಾಗಿ ಇವರಲ್ಲಿ ಏನಾಗುತ್ತೆ? ಹೆಚ್ಚಾಗಿ ಮಕ್ಕಳು ಅಥವಾ ವ್ಯಕ್ತಿಗಳು ಎನೇಮಿಯಾ ಅಥವಾ ರಕ್ತಹೀನತೆಯಿಂದ ಬಳಲ್ತಾರೆ. ಸುಸ್ತು ಇವರಲ್ಲೆಲ್ಲ ತುಂಬಾನೇ ಸಾಮಾನ್ಯವಾಗಿ ಕಂಡು ಬರುವಂತದ್ದು. ಮತ್ತು ಫ್ರೀಕ್ವೆಂಟ್ ಆಗಿ ಅವರು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಥೆರಪಿಯನ್ನು ಕೂಡ ಅವರು ಕೈಗೊಳ್ಬೇಕಾಗುತ್ತೆ. ಇದನ್ನು ನಾವು ಯಾಕೆ ಹಾಕೊಂಡಿದ್ದೇವೆ ಈ ವಿಷಯವನ್ನು ಅಂತ ಹೇಳಿದ್ರೆ, ಕೆಲವೊಮ್ಮೆ ಈ ಫ್ರೀಕ್ವೆಂಟ್ ಆಗಿ ಥಾಲೆಸೆಮಿಯಾ ಪೇಷಂಟ್ ಗಳಲ್ಲಿ ಫ್ರೀಕ್ವೆಂಟ್ ಆಗಿ ಈ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗುವ ಕಾರಣ ಕೆಲವು ಸಲ ಎಕ್ಸೆಸ್ ಐರನ್ ಗೆಟ್ಸ್ ಅಕ್ಯುಮುಲೇಟೆಡ್ ಆಸ್ ಅ ರಿಸಲ್ಟ್ ಆಫ್ ಫ್ರೀಕ್ವೆಂಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್. ಅದು ಒಂದು ಸಮಸ್ಯೆ ಇದೆ. ಸೊ ಹಾಗಾಗಿ
ಡೆಸ್ಫೆರಲ್ 500 mg ಅಂತ ಹೇಳುವಂತ ಒಂದು ಮಾತ್ರೆಯನ್ನು ಕೊಡ್ತಾರೆ. ಯಾತಕ್ಕೋಸ್ಕರ ಮಾತ್ರೆ ಕೊಡ್ತಾರೆ? ಟು ರಿಮೂವ್ ಎಕ್ಸೆಸ್ ಐರನ್ ಫ್ರಮ್ ದ ಬಾಡಿ ದಟ್ ಅಕ್ಯುಮುಲೇಟ್ಸ್ ಆಸ್ ಅ ರಿಸಲ್ಟ್ ಆಫ್ ಫ್ರೀಕ್ವೆಂಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್. ಸೊ ಥಾಲಸೆಮಿಯಾ ಪೇಷಂಟ್ಸ್ ಗಳಿಗೆ ಈ ರೀತಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡುವಾಗ ಅವರಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಫ್ರೀಕ್ವೆಂಟ್ ಆಗಿ ಮಾಡ್ತಾ ಇರಬೇಕು. ಕಾರಣ ನಿಮ್ಗೆ ಹೇಳಿದ್ದೇನೆ. ಸೊ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅನ್ನು ಈ ರೀತಿ ಫ್ರೀಕ್ವೆಂಟ್ ಆಗಿ ಮಾಡುವಾಗ ಏನಾಗುತ್ತೆ ಹೇಳಿ, ಎಕ್ಸೆಸ್ ಅಯನ್ ಅವರ ದೇಹದ ಭಾಗಗಳಲ್ಲಿ ಅಕ್ಯುಮುಲೇಟ್ ಆಗ್ತದೆ. ಅದು ಕೂಡ ಒಳ್ಳೆಯದಲ್ಲ. ಯಾಕಂದ್ರೆ ಅಯನ್ ಎಂಬುದು ಅದು ಏನ್ ಹೇಳಿ, ಇಟ್ ಈಸ್ ಅ ಮೈಕ್ರೋನ್ಯೂಟ್ರಿಯೆಂಟ್. ಅತ್ಯಧಿಕವಾಗಿ ಅದು ಅಕ್ಯುಮುಲೇಟ್ ಮಾಡಿದ್ರೆ ಅದರಿಂದ ಕೂಡ ಸಮಸ್ಯೆಗಳಾಗುತ್ತೆ. ಸೊ ಅದನ್ನು ನಿಭಾಯಿಸಲಿಕ್ಕೆ ಡೆಸ್ಫೆರಲ್ 500 mg ಅಂತ ಹೇಳುವಂತ ಮೆಡಿಕೇಶನ್ ಅನ್ನು ಕೂಡ ಅವರಿಗೆ ಕೊಡ್ತಾರೆ. ಓಕೆ, ಸೊ ಯಾಕಂದ್ರೆ ಇದನ್ನು ರೆಗ್ಯುಲರ್ ಆಗಿ ತಗೊಳ್ಳೋದಿದ್ರೆ ಏನಾಗುತ್ತೆ, ದ ಎಕ್ಸೆಸ್ ಅಯನ್ ವಿಲ್ ಡ್ಯಾಮೇಜ್ ದ ವೈಟಲ್ ಆರ್ಗನ್ಸ್. ಸೊ ಅದನ್ನು ನೀವು ನೆನಪಲ್ಲಿಡ್ಬೇಕು. ಓಕೆ, ಸೊ ಇಷ್ಟೆಲ್ಲ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ನಾವುಗಳು ಕೂಡ ಅಷ್ಟೇ, ನಮ್ಮ ಅಧ್ಯಾಪಕರ ತಂಡ ಕೆಲವೆಲ್ಲ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ನಿಮ್ಗೋಸ್ಕರ ನಾವು ತಯಾರು ಮಾಡಿದ್ದೇವೆ. ಡೆಫಿನೆಟ್ಲಿ ಇದು ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್. ಯಾಕಂದ್ರೆ ನಾವೆಲ್ಲ ಹೇಗೆ ಸರ್ಕಾರಿ ಹುದ್ದೆಗಳಲ್ಲಿ, ಬೇರೆ ಬೇರೆ ಹುದ್ದೆಗಳಲ್ಲಿ ನಾವು ನಮ್ಮದೇ ಜೀವನ ಶೈಲಿಯನ್ನು ರೂಪಿಸ್ಕೊಂಡಿದ್ದೇವೆ, ಅದೇ ರೀತಿ ಇನ್ನು ಬರುವಂತ ಮಕ್ಕಳು ಕೂಡ ಅಷ್ಟೇ ಈ ಪರೀಕ್ಷೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತುಂಬಾ ಲೀಲಾಜಾಲವಾಗಿ ಅವರು ಎದುರಿಸಬೇಕು. ಕರೆಂಟ್ ಅಫೇರ್ಸ್ ಅನ್ನು ತುಂಬಾನೇ ಇಷ್ಟಪಟ್ಟು ಕಲಿಬೇಕು ಅಂತ ಹೇಳುವಂತ ಹುಮ್ಮಸ್ಸಿನೊಂದಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಆ ಒಂದು ಪ್ರಚೋದನೆ ಸಿಗ್ಲಿ ಅಂತ ಹೇಳ್ಬಿಟ್ಟು ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾವು ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿರುವಂತ ತುಣುಕುಗಳು, ಅಂದ್ರೆ ಇತಿಹಾಸ, GI ಟ್ಯಾಗ್, ಅವಾರ್ಡ್ಸ್, ರೆಕಗ್ನಿಷನ್ಸ್, ಟ್ರೈಬ್ಸ್, ಹೀಗೆ ಒಂದೊಂದು ಥೀಮ್ಗಳ ಆಧಾರದಲ್ಲಿ ನಾವು ಪ್ರಶ್ನೆಗಳನ್ನು ಹಾಕೊಂಡು ರೆಗ್ಯುಲರ್ ಆಗಿ ಬಿತ್ತರಿಸ್ತಾ ಇರ್ತೇವೆ. ಸೊ ಇನ್ ಕೇಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಡೆಫಿನೆಟ್ಲಿ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಚಾನೆಲ್ ಆಲ್ಸೋ. ಹಾಗೇನೆ ನಮ್ಮ ಅಧ್ಯಾಪಕರ ಒಂದು ತಂಡ, ಸುಮಾರು 10 ರಿಂದ 12 ಅಧ್ಯಾಪಕರು ನಾವು ಬೇರೆ ಬೇರೆ ಕ್ಷೇತ್ರದವರು. ಅಂದ್ರೆ ಐ ಆಮ್ ಫ್ರಮ್ ಸೋಶಿಯಾಲಜಿ, ಕೆಲವರು ಪೊಲಿಟಿಕಲ್ ಸೈನ್ಸ್, ಕೆಲವರು ಹಿಸ್ಟ್ರಿ, ಕೆಲವರು ಎಕನಾಮಿಕ್ಸ್. ಇವರೆಲ್ಲ ನಾವು ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಪ್ರತಿ ದಿನದ ಕರೆಂಟ್ ಅಫೇರ್ಸ್, ವಿ ರೆಫರ್ ಹಿಂದೂ, ಪ್ರಜಾವಾಣಿ, ವಿಜಯ ಕರ್ನಾಟಕ, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ. ಇಲ್ಲಿ ನಾನು ನಿಮ್ಗೆ ಹೇಳ್ತೇನೆ ಮಕ್ಕಳೇ, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ನ ಎಡಿಟೋರಿಯಲ್ಸ್ ಇರ್ಬೋದು, ಆ ಮಾಹಿತಿ ಏನು ವಿಷಯಗಳು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ನಿಮ್ಗೆ ಗಮನದಲ್ಲಿದ್ರೆ ಎಂಪ್ಲಾಯ್ಮೆಂಟ್ ನ್ಯೂಸ್ ಅಂತ ಹೇಳುವಂತ ಒಂದು ದಿನಪತ್ರಿಕೆ ಬರ್ತದೆ. ಎವ್ರಿ ವೀಕ್ ಅದನ್ನು ಅವರು ರಿಲೀಸ್ ಮಾಡ್ತಾರೆ. ಅದರ ಎಡಿಟೋರಿಯಲ್ಸ್ ಗಳು, ಮೈ ಗುಡ್ನೆಸ್, ಇಟ್ ಇಸ್ ಸೂಪರ್ ಫ್ಯಾಂಟಾಸ್ಟಿಕ್. ನಿಮ್ಮ ಎಸ್ಸೆಗೆ ಇರ್ಬೋದು, ಕರೆಂಟ್ ಅಫೇರ್ಸ್, ಅಂಡ್ ಸ್ಪೆಷಲಿ UPSC ಮೇನ್ಸ್ ಎಕ್ಸಾಮ್ ತೆಗೆದುಕೊಳ್ಳುವವರು ಈ ಒಂದು ಎಡಿಟೋರಿಯಲ್ ಕಾಂಪೊನೆಂಟ್ ಅನ್ನು ಮಿಸ್ ಮಾಡ್ಲಿಕ್ಕೆ ಬಾರ್ದು. ಹಾಗೇನೆ ಈ ಸುಮುಖ ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಬೇಸಿಕಲಿ ನಾವು ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ತುಂಬಾ ಸುದೀರ್ಘವಾದ ವಿವರಗಳನ್ನು ಪ್ರತಿ ವಾರದಲ್ಲಿ 1 ವಿಡಿಯೋಸ್, 2 ವಿಡಿಯೋಸ್ ಹೀಗೆ ಹಾಕ್ತಾ ಇರ್ತೇವೆ. ಸೊ ಕರೆಂಟ್ ಅಫೇರ್ಸ್ ನಲ್ಲಿ ನಿಮಗೆ, ಅಂಡ್ ಇಟ್ ಇಸ್ ಆಲ್ವೇಸ್ ಡನ್ ಇನ್ ಕನ್ನಡ, ಯಾಕಂದ್ರೆ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇದು ನೆರವಾಗಬೇಕು. ಯಾಕಂದ್ರೆ ಇಂಗ್ಲಿಷ್ ಮೆಟೀರಿಯಲ್ ನಮಗೆ ತುಂಬಾನೇ ಸಿಗುತ್ತೆ, ಬಟ್ ಕನ್ನಡದಲ್ಲಿ ಮೆಟೀರಿಯಲ್ಗಳು ಅಥವಾ ಪ್ರೆಸ್ ಇನ್ಫಾರ್ಮೇಶನ್ ನ ವಿಚಾರಗಳು, ಹಿಂದೂ ದಿನಪತ್ರಿಕೆಯ ಕೆಲವು ಎಡಿಟೋರಿಯಲ್ಸ್ ಗಳು ಮಕ್ಕಳಿಗೂ ಕೂಡ ಸಿಗಬೇಕು, ಆಕ್ಸೆಸ್ ಸಿಗಬೇಕು ಅಂತ ಹೇಳಿಬಿಟ್ಟು ಈ ಚಾನೆಲ್ ಅನ್ನು ವಿಶೇಷವಾಗಿ ನಾವು ವಿದ್ಯಾರ್ಥಿಗಳಿಗೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಯು ಕ್ಯಾನ್ ಆಲ್ಸೋ ಹ್ಯಾವ್ ಅ ವಾಚ್ ಆಫ್ ದಿಸ್ ಯೂಟ್ಯೂಬ್ ಚಾನೆಲ್. ಅಂಡ್ ದಿಸ್ ಇಸ್ ದ goupsc.com ವೆಬ್ಸೈಟ್. ಸೊ ಇದು ಕೂಡ ಅಷ್ಟೇ ಪ್ರಚಲಿತ ಸನ್ನಿವೇಶಗಳು, ಟೆಸ್ಟ್ ಸೀರೀಸ್ಗಳು, ನಿಮ್ಗೆ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಬೇಕಾಗುವಂತ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಗಳು ಎಲ್ಲವನ್ನೂ ಕೂಡ ಈ ಒಂದು UPSC goupsc.com ಅಂತ ಹೇಳುವಂತ ವೆಬ್ಸೈಟ್ ಅನ್ನು ರೆಫರ್ ಮಾಡಿ ನಿಮ್ಮ ಪರೀಕ್ಷೆಯನ್ನು ಇನ್ನಷ್ಟು ನೀವು ತೀಕ್ಷ್ಣಗೊಳಿಸಬಹುದು ಅಥವಾ ಇನ್ನಷ್ಟು ಸ್ಮಾರ್ಟ್ ಗೊಳಿಸಬಹುದು ಅಂತ ನಾನಿಲ್ಲಿ ಹೇಳ್ತೇನೆ. ಓಕೆ, ನಾವು ಇನ್ನೊಂದು ವಿಚಾರ ನೋಡಿ, ದಿಸ್ ಇಸ್ ರಿಲೇಟೆಡ್ ಟು ನಕ್ಷೆಯ ಮೂಲಕ ಅಧ್ಯಯನ. ಸೊ ಹೆಚ್ಚಾಗಿ ನೀವು ಯಾವುದೇ ಕ್ವೆಶ್ಚನ್ ಪೇಪರ್ ಅನ್ನು ನೋಡ್ಕೊಳ್ಳಿ, ಕಳೆದ UPSC ಕ್ವೆಶ್ಚನ್ ಪೇಪರ್ ಇರ್ಬೋದು, KS ಕ್ವೆಶ್ಚನ್ಸ್ ಪೇಪರ್ ಇರ್ಬೋದು, ನಕ್ಷೆಗಳಿಗೆ ಸಂಬಂಧಿಸಿದ ಕ್ವೆಶ್ಚನ್ಸ್ ತುಂಬಾ ಟ್ರಿಕ್ಕಿ ಆಗಿರ್ತದೆ. ಮತ್ತು ಹೆಚ್ಚಾಗಿ ಇದು ಕರೆಂಟ್ ಅಫೇರ್ಸ್ ನ ಮೇಲೆನೆ ಇದನ್ನು ಬೇಸ್ ಮಾಡಿಟ್ಟಿರ್ತಾರೆ. ಹಾಗೂ ಹೆಚ್ಚಾಗಿ ಇದರಲ್ಲಿ ಮಕ್ಕಳು ಎಲಿಮಿನೇಟ್ ಕೂಡ ಆಗ್ತಾರೆ. ಯಾಕಂದ್ರೆ ಇದನ್ನು ಅಂದಾಜಿಗೆ ಗುಂಡೆ ಅವರು ಹೊಡೆಯುವುದು. ಯಾಕಂದ್ರೆ ಕರೆಂಟ್ ಅಫೇರ್ಸ್ ನ ಐಡಿಯಾ ಅದಕ್ಕೆ ಸಂಬಂಧಿಸಿದಾಗೆ ಅವರಿಗೆ ಇಲ್ಲದೆ ಹೋದ್ರೆ ಆ ಕಾನ್ಸೆಪ್ಟ್, ಅಂದ್ರೆ ಆ ಆಪ್ಷನ್ ಅನ್ನು ಅವರಿಗೆ ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಸೊ ಇಲ್ಲಿ ಒಂದು ಸಿಂಪಲ್ ಕ್ವೆಶ್ಚನ್ ಇದೆ ನೋಡಿ. ಇದು ನೀವು ಒಂದು ವೇಳೆ ದಿನಪತ್ರಿಕೆಯಲ್ಲಿ ಸಂಬಂಧಿಸಿದ ವಿಷಯಗಳನ್ನು ನೀವು ಕಲೆ ಹಾಕಿದ್ರೆ ಈ ಪ್ರಶ್ನೆಗೆ ನೀವು ಸರಿಯಾಗಿ ಕಾನ್ಫಿಡೆಂಟ್ ಆಗಿ ಉತ್ತರ ಕೊಡ್ತೀರಾ. ಇತ್ತೀಚೆಗೆ ಸುದ್ದಿಯಲ್ಲಿ ಬಂದ ಲಾಮೋ ದ್ವೀಪ ಸಮೂಹವು ಯಾವ ಸಾಗರದಲ್ಲಿದೆ? Whether it's Indian Ocean, Atlantic Ocean, Pacific Ocean or Mediterranean Sea. ಸೊ ಆಗ್ಲೇ ಹೇಳಿದ್ದೇನೆ, ಹೊಸ ಪ್ಲೇಸಸ್ ಗಳ ಬಗ್ಗೆ ನೀವು ಸ್ಟಡಿ ಮಾಡುವಾಗ ಆಲ್ವೇಸ್ ಹ್ಯಾವ್ ಯುವರ್ ಅಟ್ಲಸ್ ಆರ್ ಎನಿಥಿಂಗ್ ಮ್ಯಾಪ್ ರಿಲೇಟೆಡ್ ಆಸ್ಪೆಕ್ಟ್ಸ್ ವಿತ್ ಯು. It will be easy for you to probe. As I told you, visual, auditory, all these also play a very important role when you are learning something new. Okay, it is in Indian Ocean.
ಓಕೆ, ಸೊ ಇಲ್ಲಿ ನಿಮ್ಗೆ ಈಗ ಇದೇನಪ್ಪಾ ಆಫ್ರಿಕಾದು ಮ್ಯಾಪ್ ಕಾಣ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು, ಅಫ್ಕೋರ್ಸ್ ಇದು ಈಗ ಆಫ್ರಿಕಾದು ಮ್ಯಾಪ್ ನೋಡಿ. ಆಫ್ರಿಕಾ ಖಂಡವನ್ನು ನೀವು ಇಲ್ಲಿ ಗಮನಿಸಿದ್ರೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಕಾಂಟಿನೆಂಟ್. ನನಗೆ ತುಂಬಾ ಇಷ್ಟ, ಯಾಕಂದ್ರೆ ತುಂಬಾ ಈಸಿ ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಆಫ್ರಿಕನ್ ಕಾಂಟಿನೆಂಟ್ ನೋಡಿ, ಇಲ್ಲಿ ನಮ್ಮ ಸಮಭಾಜಕ ವೃತ್ತ ಇಕ್ವೇಟರ್ ಇದೆಯಲ್ಲ, ಕರೆಕ್ಟ್ ಇದನ್ನು ಅರ್ಧ ಮಾಡ್ತದೆ. ಗಮನಿಸ್ತಾ ಇದ್ದೀರಾ? ಇಟ್ ಡೈರೆಕ್ಟ್ಲಿ ಡಿಸೆಕ್ಟ್ಸ್ ದಿಸ್ ಪರ್ಟಿಕ್ಯುಲರ್ ಕಾಂಟಿನೆಂಟ್ ಇಂಟು ಈಕ್ವಲ್ ಹಾಫ್ಸ್ ಅಂತಾನೆ ನಾವು ಹೇಳ್ಬೋದು. ಹಾಗೆ ನಾವು ಹೇಳುವಂತ ಈ ಒಂದು ಲಾಮು ಅಂತ ಹೇಳುವಂತ ದ್ವೀಪ ಇದೆಯಲ್ಲ, ಇದು ಇಲ್ಲಿದೆ, ಅಂದ್ರೆ ಇಲ್ಲಿ ನಿಮ್ಗೆ ಕಾಣ್ತದೆ ನೋಡಿ, ಇಟ್ ಈಸ್ ಹಿಯರ್ ಲಾಮು. ಪುಟ್ಟ ದ್ವೀಪ ಇದು, ಆಫ್ರಿಕಾದ ಪೂರ್ವ ಕರಾವಳಿಯಲ್ಲಿ ಇರುವಂತದ್ದು. ಸೊ ದಿಸ್ ಇಸ್ ಕೆನ್ಯಾ. ಓಕೆ ನೋಡಿ, ಕೆನ್ಯಾ ಇಲ್ಲಿದೆ ನೋಡಿ, ಗ್ರೀನ್ ಕಲರ್. ಸೊ ಇಲ್ಲಿ ಬರುತ್ತೆ, ಪೂರ್ವ ಕರಾವಳಿಯ ಈ ಭಾಗದಲ್ಲಿ ಬರ್ತದೆ. ಈ ಚಾರ್ಟ್ ಅಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಕಾಣ್ತದೆ ನೋಡಿ, LAMU ಲಾಮು. ಸೊ ಈ ದ್ವೀಪ ಸಮೂಹ ಇದು ಎಲ್ಲಿದೆ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಇಲ್ಲಿ ಯಾವ್ದು ಹೇಳಿ, ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರ ಇಲ್ಲೇ ಇರುವುದು ನೋಡಿ. ಈ ಆಫ್ರಿಕಾವನ್ನು ನೀವು ಗಮನಿಸಿದ್ರೆ ಅದರ ಪಶ್ಚಿಮ ಕರಾವಳಿಯಲ್ಲಿ ಅಟ್ಲಾಂಟಿಕ್ ಓಷನ್, ಅಟ್ಲಾಂಟಿಕ್ ಸಮುದ್ರ, ಮಹಾಸಮುದ್ರ ಅಥವಾ ಮಹಾಸಾಗರ ಇದ್ರೆ, ಅದರ ಈ ಕಡೆ ಪೂರ್ವ ಕರಾವಳಿಯಲ್ಲಿ ಇರುವಂತದ್ದೇ ಇಂಡಿಯನ್ ಓಷನ್, ಇದು ಮಡಗಾಸ್ಕರ್. ಸೊ ಇಲ್ಲಿ ಬರುತ್ತೆ ಲಾಮು ಅಂತ ಹೇಳುವಂತ ದ್ವೀಪ ಸಮೂಹ. ಸೊ ಮತ್ತೆಲ್ಲ ಏನು ವಿಚಾರಗಳು ಇಲ್ಲಿ ಆಫ್ರಿಕಾ ಖಂಡಕ್ಕೆ ಹೇಳುವಂತದ್ದು ಅಂತ ಹೇಳಿದ್ರೆ ನೋಡಿ, ಆಫ್ರಿಕಾ ಖಂಡ ಇದೆಯಲ್ಲ, ಈ ಭಾಗದಲ್ಲಿ ಸಹೇಲ್ ಪ್ರಾಂತ್ಯ ಅಂತ ಬರ್ತದೆ. ಕೆನ್ಯಾ ಸಹೇಲ್ ಪ್ರಾಂತ್ಯದಲ್ಲಿ ಬರುವುದಿಲ್ಲ, ಈ ಕಡೆ ಸಹೇಲ್ ಪ್ರಾಂತ್ಯ ಅಂತ ಬರ್ತದೆ. ಈ ಸಹೇಲ್ ಪ್ರಾಂತ್ಯ ಇದೆಯಲ್ಲ, ಈ ಉತ್ತರ ಆಫ್ರಿಕಾ ಮತ್ತು ದಕ್ಷಿಣ ಆಫ್ರಿಕಾದ ಮಧ್ಯೆ ಇರುವಂತಹ ಒಂದು ಟ್ರಾನ್ಸಿಷನಲ್ ಝೋನ್ ಅಂತ ಹೇಳುವಂಥದ್ದು. ಐ ಥಿಂಕ್ ಸೊ ಈಗ ಅದು ವಿಷಯ ಬೇಡ, ನಾನು ಲಾಮು ದ್ವೀಪ ಸಮೂಹಕ್ಕೆ ಅಷ್ಟೇ ನಾನು ಸ್ಟಿಕ್ ಆನ್ ಆಗ್ತೇನೆ, ಯಾಕಂದ್ರೆ ಒಂದ್ ಹೇಳಿಕ್ ಹೋದ್ರೆ ಒಂದಷ್ಟು ರಾಶಿ ಉತ್ಪತ್ತಿ ಆಗ್ತದೆ. ಐ ಥಿಂಕ್ ಸೊ ಡಿಸ್ಕಸ್ ಅಬೌಟ್ ಸಹೇಲ್ ಪ್ರಾಂತ್ಯ ಇನ್ ಸಮ್ ಅದರ್ ಸೆಷನ್, ಬಿಕಾಸ್ ದಟ್ ಈಸ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್ ಸೆಷನ್. ಸೊ ಲಾಮು ದ್ವೀಪ ಸಮೂಹ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಯ್ತು, ಇಟ್ ಈಸ್ ಇನ್ ಕೆನ್ಯಾ. ಹಾಗೂ ಯಾವ ಸಾಗರದಲ್ಲಿ? ಇಟ್ ಈಸ್ ಇನ್ ಇಂಡಿಯನ್ ಓಷನ್. ಇಲ್ಲಿ ನಿಮ್ಗೆ ಕಾಣ್ತಾ ಇಲ್ಲ, ಬಟ್ ಇಟ್ ಈಸ್ ಇನ್ ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರದಲ್ಲಿ ಇರುವಂತಹ ಒಂದು ಪುಟ್ಟ ದ್ವೀಪ. ಹಾಗೂ ಅದು ಕೆನ್ಯಾಕ್ಕೆ ಸಂಬಂಧಿಸಿದ್ದು ಅಥವಾ ಕೆನ್ಯಾ ದೇಶಕ್ಕೆ ಸಂಬಂಧಿಸಿದ್ದು. ಎಸ್, ಸೊ ಇಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ ನೋಡಿ, ಲಾಮು ದ್ವೀಪ ಸಮೂಹ, ಇಲ್ಲಿ ಲಾಮು ಆರ್ಚಿಪೆಲಾಗೋ ಅಂದ್ರೆ ಇವೆಲ್ಲ ಕಾಣ್ತದಲ್ಲ, ಇದೇ ಕೆನ್ಯಾ, ಇದು ಲಾಮು ದ್ವೀಪ ಸಮೂಹ. ಈಗ ನಿಮ್ಗೆ ಅನ್ಸ್ಬೋದು ಇದೇನಪ್ಪ ಪ್ರಚಲಿತ ಸನ್ನಿವೇಶಕ್ಕೂ ಈ ಲಾಮು ದ್ವೀಪ ಸಮೂಹಕ್ಕೂ ಏನ್ ಸಂಬಂಧ ಅಂತ ನಿಮ್ಗೆ ಅನ್ಸ್ಬೋದು. ಸೊ ಯು ಅಂಡರ್ಸ್ಟುಡ್, ವಿಜುವಲ್ ನಿಮ್ಗೆ ಈಗ ಇಂಪ್ಯಾಕ್ಟ್ ಆಯ್ತು. ಲಾಮು ದ್ವೀಪ ಸಮೂಹ or ಲಾಮು ಆರ್ಚಿಪೆಲಾಗೋ ಈಸ್ ಇನ್ ಕೆನ್ಯಾ ಅಂಡ್ ಇಟ್ ಈಸ್ ಇನ್ ಇಂಡಿಯನ್ ಓಷನ್. ಓಕೆ, ಯಾಕೆ ಸುದ್ದಿಯಲ್ಲಿದೆ ನೋಡಿ, ಭಾರತ ಇತ್ತೀಚೆಗೆ ಅಂದ್ರೆ ಒಂದು 6-7 ತಿಂಗಳ ಹಿಂದೆ 100 ನಾಟಿಕಲ್ ಚಾರ್ಟ್ ಗಳನ್ನು ಕೆನ್ಯಾ ದೇಶಕ್ಕೆ ಹಸ್ತಾಂತರಿಸಿದೆ. ಓಕೆ, ಹಾಗೂ ನಾಟಿಕಲ್ ಚಾರ್ಟ್ ಅಂತ ಹೇಳಿದ್ರೆ ಸಾಗರದಲ್ಲಿರುವಂತಹ ಬೇರೆ ಬೇರೆ, ಈಗ ಸಾಗರ ಅಂತ ಹೇಳುವಾಗ ನಾವು ಅನ್ಕೊಳ್ತೇವೆ ಸಾಗರ ಅಂತ ಹೇಳ್ಬಿಟ್ಟು, ಸಾಗರದಲ್ಲಿ ಬೇರೆ ಬೇರೆ ರೀತಿಯ ವಲಯಗಳುಂಟು. ಅರ್ಥ ಆಯ್ತಲ್ಲ? ಟೆರಿಟೋರಿಯಲ್ ಸಮುದ್ರ, ಕಾಂಟಿಗ್ಯೂಸ್ ಝೋನ್, ಎಕ್ಸ್ಕ್ಲೂಸಿವ್ ಇಕನಾಮಿಕ್ ಝೋನ್. ಸೊ ಈ ರೀತಿ ಬೇರೆ ಬೇರೆ ಝೋನ್ಸ್ ಗಳಿವೆ. ಸೊ ಅದನ್ನು ಕೂಡ ಇನ್ನೊಂದು ಸೆಷನ್ ಅಲ್ಲಿ ಮಾಡ್ತೇನೆ, ಈಗ ಹೇಳಲಿಕ್ಕೆ ಹೋಗುದಿಲ್ಲ. ಸೊ ಒಟ್ಟಾರೆಯಾಗಿ ಇಂತಹ ಒಂದು ವಿಷಯಕ್ಕೆ ಸಂಬಂಧಿಸಿದ ಇಂತಹ 100 ನಾಟಿಕಲ್ ಚಾರ್ಟ್ ಗಳನ್ನು ಕೆನ್ಯಾ ದೇಶಕ್ಕೆ ಭಾರತ ಹಸ್ತಾಂತರಿಸಿದೆ. ಲಾಮು ದ್ವೀಪ ಸಮೂಹದ ಬಳಿ ಕರಾವಳಿ ಪ್ರದೇಶದ ಎರಡೂ ದೇಶಗಳು ನೌಕಾಪಡೆಗಳ ನಡುವಿನ ಸಹಯೋಗದ ಸಮೀಕ್ಷೆಯ ಇದೊಂದು ಫಲಿತಾಂಶ ಆಗಿದೆ. ಇಲ್ಲಿ ಇನ್ನೊಂದು ವಿಷಯ ಬೆಳಕಿಗೆ ಬಂತದೆ. Do you know that many countries they undergo defense exercises? ಹೆಚ್ಚಿನ ದೇಶಗಳು ದ್ವಿಪಕ್ಷೀಯ, ತ್ರಿಪಕ್ಷೀಯ ಇಂತಹ ಕೆಲವೆಲ್ಲ ಸಮರ ವ್ಯಾಯಾಮಗಳಲ್ಲಿ ತೊಡಗಿಕೊಂಡಿರ್ತದೆ. ಸೊ ಇದೇ ಸಂದರ್ಭ ನಮ್ಮ ದೇಶ ಮತ್ತು ಕೆನ್ಯಾ ದೇಶದ ನೌಕಾಪಡೆಗಳು ಈ ರೀತಿಯ ಒಂದು ತಾಲೀಮನ್ನು ನಡೆಸುವಂತಹ ಸಂದರ್ಭದಲ್ಲಿ ಈ ಒಂದು ನಾಟಿಕಲ್ ಚಾರ್ಟ್ ಗಳನ್ನು ತಮ್ಮ ಒಂದು ಸಮೀಕ್ಷೆಯಿಂದ, ಅದು ಅಂದ್ರೆ ಆ ಒಂದು ತಾಲೀಮಿನಿಂದ ಅವರು ಹೊರತಂದಿದ್ದಾರೆ, ಅಂದ್ರೆ ಒಂದು ವಿಶೇಷವಾಗಿ ಅದನ್ನು ತಂದಿದ್ದಾರೆ. ಕೆನ್ಯಾ ಎಂಬುದು ಹಿಂದೂ ಮಹಾಸಾಗರ ಮತ್ತು ವಿಕ್ಟೋರಿಯಾ ಸರೋವರದ ನಡುವೆ ಇರುವಂತಹ ಒಂದು ದೇಶವಾಗಿದೆ. ಆಗ್ಲೇ ಹೇಳಿದಾಗೆ ನಮ್ಮ ಇಕ್ವೇಟರ್ ಕೂಡ ಈ ಒಂದು ದೇಶದ ಮೂಲಕ ಪಾಸ್ ಆಗುವಂಥದ್ದು. ಹಾಗೂ ಭಾರತದಿಂದ ಭಾರತೀಯ ನೌಕಾಪಡೆಯ ರಾಷ್ಟ್ರೀಯ ಹೈಡ್ರೋಗ್ರಫಿ ಕಚೇರಿಯು ಈ ಸಮೀಕ್ಷೆಯನ್ನು ನಡೆಸಿತು. ಸೊ ಹಾಗಾಗಿ ಲಾಮು ಬಗ್ಗೆ ಇಷ್ಟೆಲ್ಲ ವಿಚಾರಗಳು ನಮ್ಗೆ ತಿಳಿಯಿತು. ಲಾಮು ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಹಾಕಿದ್ದೇನೆ. ಆಗ್ಲೇ ಹೇಳಿದಾಗೆ ಇದು ಕೆನ್ಯಾ ದೇಶದ ಪೂರ್ವ ಕರಾವಳಿಯಲ್ಲಿದೆ. ಪೂರ್ವ ಆಫ್ರಿಕನ್ ಕರಾವಳಿಯಲ್ಲಿರುವ ಸ್ವಾಹಿಲಿ ಪಟ್ಟಣಗಳಲ್ಲಿ, ಅರೇಬಿಕ್ ಸ್ವಾಹಿಲಿ ಅಂದ್ರೆ ಕರಾವಳಿ ಅಂತ ಅರ್ಥ. ಸೊ ಹಾಗಾಗಿ ಅತ್ಯಂತ ಹಳೆಯ ಮತ್ತು ಉತ್ತಮವಾಗಿ ಸಂರಕ್ಷಿಸಲ್ಪಟ್ಟ ವಾಸಿಸುವ ವಸಾಹತುಗಳಲ್ಲಿ ಲಾಮು ಕೂಡ ಒಂದಾಗಿದೆ.
ಈ ಹಳೆಯ ಪಟ್ಟಣಗಳು 700 ವರ್ಷಗಳ ನಿರಂತರ ವಸಾಹತು ಹೊಂದಿರುವ ವಿಶಿಷ್ಟ ಮತ್ತು ಅಪರೂಪದ ಐತಿಹಾಸಿಕ ಕೆನ್ಯಾ ದೇಶದ ಒಂದು ಪರಂಪರೆಯಾಗಿದೆ. ಸೊ ಇಲ್ಲಿ ಬಂಟು, ಅರಬ್ಬರು, ಪರ್ಷಿಯನರು, ಭಾರತೀಯರು ಮತ್ತು ಯುರೋಪಿಯನರ ನಡುವಿನ ಪರಸ್ಪರ ಕ್ರಿಯೆಯ ಪರಿಣಾಮವಾಗಿ ಲಾಮು ಸ್ವಾಹಿಲಿ ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತದೆ. ಇದನ್ನು ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಅಂದ್ರೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತ ಹೇಳಿ ಗುರುತಿಸಿದೆ. ಪ್ಲೀಸ್ ರಿಮೆಂಬರ್, ಇದು ಇನ್ನೂ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ವಿಶ್ವ ಪರಂಪರೆಯ ತಾಣಗಳು ಅಥವಾ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಹೇಳುವಂತ ಕಾನ್ಸೆಪ್ಟ್ ಅದು ಇನ್ನೊಂದು ವಿಶಿಷ್ಟವಾಗಿರುವಂತ ಕಾನ್ಸೆಪ್ಟ್. ಇದನ್ನು ಯುನೆಸ್ಕೋ ಆಯಾಯ ಪ್ರದೇಶಗಳಿಗೆ ಅದು ಕೊಡುವಂಥದ್ದು. ಸೊ ಲಾಮು ಅಂತ ಹೇಳುವಂತ ಪ್ರದೇಶ ಇದೆಯಲ್ಲ, ಇದು ವಿಶ್ವ ಪರಂಪರೆಯ ತಾಣವೂ ಕೂಡ ಹೌದು. ಇಟ್ಸ್ ಆಲ್ಸೋ ಅ ವರ್ಲ್ಡ್ ಹೆರಿಟೇಜ್ ಸೈಟ್. ಓಕೆ, ಈಗ ಇನ್ನೊಂದು ಪ್ರಶ್ನೆ ನಕ್ಷೆಗೆ ಸಂಬಂಧಿಸಿದ ಹಾಗೆ. ಸೊ ಇದನ್ನೆಲ್ಲ ನಮ್ಗೆ ಈ ಅಟ್ಲಾಸ್ ನ ಬಗ್ಗೆ ಅಥವಾ ಈ ದೇಶಗಳ ಬಗ್ಗೆ ಒಂದು ವಿಜುವಲ್ ಐಡಿಯಾ ಇಲ್ಲದಿದ್ರೆ ಈ ಪ್ರಶ್ನೆಗಳನ್ನು ನಮಗೆ ಅಟೆಂಪ್ಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯನೇ. ಇಲ್ಲಿ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವ ದೇಶವು ಪರ್ಷಿಯನ್ ಕೊಲ್ಲಿಯೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ? ಸೊ 6 ದೇಶಗಳ ಪಟ್ಟಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. 6 ದೇಶಗಳು ಕೂಡ ಅಲ್ಲೇ ಅಕ್ಕಪಕ್ಕದಲ್ಲಿ ಇದ್ದಾವೆ. ಸೊ ವಿ ಹ್ಯಾವ್ ಟು ಸ್ಪೆಸಿಫಿಕಲಿ ಅಂಡರ್ಸ್ಟ್ಯಾಂಡ್ which country is not bordering the Persian Gulf. First and the foremost, we have to know where is the Persian Gulf. ಹೌದಾ ಅಲ್ವಾ? ಸೊ ಅದರ ಬೇಸಿಸ್ ಮೇಲೆ ಈ ಕ್ವಶನ್ ಅನ್ನು ನಮಗೆ ಈಸಿಯಾಗಿ ಅಟೆಂಪ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಕ್ಯಾನ್ ಯು ಗಿವ್ ಔಟ್ ದಿ ಆನ್ಸರ್ಸ್? Okay, for this the right answer is option C. ಸೊ ಇಲ್ಲಿ ಜಾರ್ಡನ್ ಮತ್ತು ಯಮನ್ ಇದು 2 ದೇಶಗಳು ಪರ್ಷಿಯನ್ ಕೊಲ್ಲಿ ಜೊತೆ ಬಾರ್ಡರ್ ಅನ್ನು ಹಂಚಿಕೊಳ್ಳುವುದಿಲ್ಲ. ಅದರ ಅರ್ಥ ಇರಾಕ್, ಇರಾನ್, ಇರಾನ್, UAE ಅಂಡ್ ಸೌದಿ ಅರೇಬಿಯಾ ಇವು ಪರ್ಷಿಯನ್ ಕೊಲ್ಲಿಯೊಂದಿಗೆ ಗಡಿಯನ್ನು ಹಂಚಿಕೊಳ್ತದೆ. ಸೊ ಇದನ್ನು ನಾನು ಹೀಗೆ ಹೇಳಿದ್ರೆ ಬಹುಶಃ ಅದು ಯಾರಿಗೂ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ವಿ ಹ್ಯಾವ್ ಟು ಅನಲೈಸ್ ದಿಸ್ ಪರ್ಟಿಕ್ಯುಲರ್ ಕ್ವೆಶ್ಚನ್ ಯೂಸಿಂಗ್ ಅ ಮ್ಯಾಪ್. ಇಲ್ಲಿ ನೋಡಿ ಮಕ್ಕಳೇ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಲ್ಲಿ ಎಷ್ಟು ವಾಟರ್ ಬಾಡೀಸ್ ಕಾಣ್ತದೆ. ಮೇಲ್ಗಡೆ ಕ್ಯಾಸ್ಪಿಯನ್ ಸಮುದ್ರ ಕಾಣ್ತದೆ, ಇಲ್ಲಿ ರೆಡ್ ಸಿ ಕಾಣ್ತದೆ, ಇಲ್ಲಿ ಮೆಡಿಟರೇನಿಯನ್ ಸಮುದ್ರ ಕಾಣುತ್ತೆ, ಇಲ್ಲಿ ಬ್ಲಾಕ್ ಸಿ ಕಾಣುತ್ತೆ. ಹಾಗಿದ್ರೆ ಎಲ್ಲಿದೆ ಪರ್ಷಿಯನ್ ಗಲ್ಫ್? ಆಫ್ ಕೋರ್ಸ್ ಇದನ್ನೇ ನಾವು ಪರ್ಷಿಯನ್ ಗಲ್ಫ್ ಅಂತ ಹೇಳೋದು. ನೋಡಿ, ದಿಸ್ ಇಸ್ ದ ಪರ್ಷಿಯನ್ ಗಲ್ಫ್. ಓಕೆ, ಸೊ ಇದ್ರ ಸುತ್ತ ಇರುವಂತಹ ದೇಶಗಳು ಇಲ್ಲಿ ನೀವು ಗಮನಿಸಬಹುದು. ಒಂದು ಇರಾಕ್, ನೋಡಿ ಇರಾಕ್ ಸ್ವಲ್ಪ ಇದೆ ಅದರ ಕರಾವಳಿ ಪರ್ಷಿಯನ್ ಗಲ್ಫ್ ಒಟ್ಟಿಗೆ. ಸೊ ಇರಾಕ್. ನೆಕ್ಸ್ಟ್ ಬರುವಂತದ್ದು ಕುವೈಟ್, ಇಲ್ಲಿ ಕಾಣುತ್ತಲ್ಲ ಇದು ಗ್ರೀನ್ ಕಲರ್, ಇದು ಈ ಕಡೆ ಗ್ರೇ ಕಲರ್, ಇದು ಇರಾನ್. ನೆಕ್ಸ್ಟ್ ಬರುವಂತದ್ದು ಗ್ರೀನ್ ಕಲರ್ ಕಾಣುತ್ತಲ್ಲ ಇದು ಕುವೈಟ್. ನೆಕ್ಸ್ಟ್ ಬರುವಂತದ್ದು ಸೌದಿ ಅರೇಬಿಯಾ. ನೆಕ್ಸ್ಟ್ ಬರುವಂತದ್ದು ಬೆಹರಿನ್ ಇಲ್ಲಿದೆ ನೋಡಿ. ಸೊ ಸ್ಮಾಲ್ ದ್ವೀಪ, ಮನಾಮಾ ಅಂತ ಹೇಳುವಂತದ್ದು ಅದರ ಕ್ಯಾಪಿಟಲ್ ಇಲ್ಲಿದೆ ನೋಡಿ. ಪರ್ಷಿಯನ್ ಗಲ್ಫ್ ನಲ್ಲಿ ಅದೊಂದು ಪುಟ್ಟ ದ್ವೀಪ ಆಕ್ಚುಲಿ ಬೆಹರಿನ್. ಓಕೆ, ಆಫ್ಟರ್ ಬೆಹರಿನ್ ಯು ಹ್ಯಾವ್ ಕತಾರ್, ದೆನ್ ಯು ಹ್ಯಾವ್ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ನೆಕ್ಸ್ಟ್ ಯು ಹ್ಯಾವ್ ಒಮಾನ್ ಅಂಡ್ ನೆಕ್ಸ್ಟ್ ಯು ಹ್ಯಾವ್ ಇರಾನ್. ಓಕೆ, ಇಲ್ಲಿ ನೀವು ಗಮನಿಸಿದ್ರೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ಬೋದು. ಈಗ ನಾನ್ ಪ್ರಶ್ನೆ ಮಾಡಿದ್ರೆ ಈ ರೀತಿ ಕೇಳ್ತೇನೆ, ಪರ್ಷಿಯನ್ ಕೊಲ್ಲಿಯಲ್ಲಿ ಅತಿ ಹೆಚ್ಚು ದೀರ್ಘವಾದ ಕರಾವಳಿ ಯಾವ ದೇಶ ಹೊಂದಿದೆ ಅಂತ ಹೇಳಿದ್ರೆ ಯಾವುದು ಇಲ್ಲಿ ಸರಿ ಉತ್ತರ? ಐ ರಿಪೀಟ್ ಒನ್ಸ್ ಅಗೇನ್, ಪರ್ಷಿಯನ್ ಕೊಲ್ಲಿಯಲ್ಲಿ ಅತಿ ದೀರ್ಘವಾದಂತ ಕರಾವಳಿಯನ್ನು ಪರ್ಷಿಯನ್ ಕೊಲ್ಲಿಯೊಟ್ಟಿಗೆ ಯಾವ ದೇಶ ಹೊಂದಿದೆ ಅಂತ ಹೇಳಿದ್ರೆ ವಾಟ್ ಇಸ್ ದಿ ಆನ್ಸರ್? ಎಸ್, ದಿ ಆನ್ಸರ್ ಈಸ್ ಇರಾನ್. ದ ಆನ್ಸರ್ ಈಸ್ ಇರಾನ್. ಇಲ್ಲಿ ನೋಡ್ಬೋದು ನೀವು, ಥ್ರೂಔಟ್ ಇಲ್ಲಿ ಅತಿ ದೀರ್ಘವಾದಂತ ಕರಾವಳಿಯನ್ನು ಇರಾನ್ ದೇಶ ಹೊಂದಿದೆ. ಸೊ ಟೋಟಲ್ ಆಗಿ ನೀವು ನೋಡಿದ್ರೆ 1 2 3 4 5 6 7 8 ಕಂಟ್ರೀಸ್ ದೇ ಬಾರ್ಡರ್ ದ ಪರ್ಷಿಯನ್ ಗಲ್ಫ್. ಸೊ ಆಗ ಹೇಳಿದ ಯಮನ್ ನೋಡಿ ಇಲ್ಲಿದೆ, ಇದು ರೆಡ್ ಸಿಗೆ ಕನೆಕ್ಟೆಡ್ ಆಗಿರುವಂತದ್ದು ಯಮನ್. ಇನ್ನೊಂದು ನಾನು ಹೇಳಿರುವಂತದ್ದು ಬಹುಶಃ ಜಾರ್ಡನ್ ಇಲ್ಲಿದೆ. ಸೊ 2 ದೇಶ ಕೂಡ ಇಲ್ಲಿ ಪರ್ಷಿಯನ್ ಗಲ್ಫ್ಗೆ ಕನೆಕ್ಟಿವಿಟಿ ಹೊಂದಿಲ್ಲ. ಓಕೆ, ಇಲ್ಲಿ ನಾನೊಂದು ನಿಮಗೆ ಸಿಂಪಲ್ ಆಗಿ ನಿಮಾನಿಕ್ಸ್ ಅನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಪರ್ಷಿಯನ್ ಗಲ್ಫ್ ಅಲ್ಲಿ ನಿಮಗೆ ನೆನಪಿಟ್ಕೊಳ್ಳಿಕ್ಕೆ ನಾನು ನಿಮಾನಿಕ್ಸ್ ಅಂತ ಸಿಂಪಲ್ ಆಗಿರುವಂತಹ ಕೆಲವೆಲ್ಲ ಟ್ಯಾಕ್ಟಿಕ್ಸ್ ಗಳು ಹೇಗೆ ಇದನ್ನು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ. ಬ್ಯೂಟಿಫುಲ್ ಕ್ವೀನ್ ಆಫ್ ಕಿಂಗ್ ಸಾಲಮನ್ ಈಸ್ ಇನ್ ICU. ಓಕೆ, BQOKSIIU. ಸೊ ಇದನ್ನು ನೀವು ಅಲ್ಲಿ ಗಮನಿಸಿದ್ರೆ ಬಿ ಅಂದ್ರೆ ಅಲ್ಲಿ ಬೆಹರಿನ್ ಬರುತ್ತೆ, ಕ್ಯೂ ಅಂದ್ರೆ ಕತಾರ್ ಬರುತ್ತೆ, O ಅಂದ್ರೆ ಒಮಾನ್, ಓಕೆ, ಕೆ ಅಂದ್ರೆ ಕುವೈಟ್ ಬರುತ್ತೆ, ಎಸ್ ಅಂದ್ರೆ ಸೌದಿ ಅರೇಬಿಯಾ, ಐ ಅಂದ್ರೆ ಇರಾಕ್, ಐ ಅಂದ್ರೆ ಇರಾನ್, ಯು ಅಂದ್ರೆ UAE.
So 8 countries bordering the Persian Gulf. Beautiful Queen of King Solomon in ICU. So ಈ ತರ ನಿಮಗೆ ಬೇಕಾದ ರೀತಿಯ ನೆಮಾನಿಕ್ಸ್ ಅನ್ನು ನೀವು ಈ ಮೂಲಕ ನೆನಪಿಟ್ಕೊಬಹುದು. ಓಕೆ, ನೆಕ್ಸ್ಟ್ ಒನ್. ಈ ಕೆಳಗಿನ ಯಾವ ದೇಶಗಳು ಕ್ಯಾಸ್ಪಿಯನ್ ಸಮುದ್ರದ ಗಡಿಯನ್ನು ಹೊಂದಿದೆ? ವೆರಿ ಇಂಟ್ರೆಸ್ಟಿಂಗ್. another water body, Caspian Sea. So here you have Russia, Turkmenistan, Kyrgyzstan, Iran, Armenia. ಸೊ ಈಗ ನೋಡಿ, ಒಂದೇ ಸಲ ಇದನ್ನು ಓದುವಾಗ ನಿಮಗೆ ಇದು ಬರುವುದಿಲ್ಲ. ಇಂತಹ ಕ್ವೆಶನ್ಸ್ ಗಳು ರಿಪೀಟೆಡ್ ಆಗಿ, ಈಗ ಯುಕ್ರೇನ್ಗೆ ಸಂಬಂಧಿಸಿದ ಹಾಗೆ ಬ್ಲಾಕ್ ಸಿಯ ಜಾಗ್ರಫಿಯನ್ನು ನೀವು ತೆಗೆದುಕೊಂಡ್ರೆ ಅಲ್ಲಿ ತುಂಬಾ ವಿಷಯಗಳು ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಸೊ ಇದು ಪದೇ ಪದೇ ನಿಮಗೆ ಎನ್ಕೌಂಟರ್ ಆದಾಗ ಈ ಪ್ರದೇಶಗಳು ಮ್ಯಾಪ್ ನ ಮೂಲಕ, ಸುದ್ದಿಯ ಮೂಲಕ, ಆಗ ನಿಮಗೆ ಆ ವಿಜುವಲ್ ಇಮೇಜ್ ಇದೆಯಲ್ಲ ಕರೆಕ್ಟ್ ಆಗಿ ಸೆಟ್ ಆಗುತ್ತೆ. ಸೊ ಯು ನೀಡ್ ನಾಟ್ ವರಿ, ಅಯ್ಯೋ ಇದು ಎಲ್ಲಪ್ಪ ಹೇಗಪ್ಪ ಓದ್ಕೊಳ್ಳೋದು ಅಂತ ಹೇಳುವಂತ ತಲೆಬಿಸಿ ಬೇಡ. ಇದು ಪ್ರಾಕ್ಟೀಸ್ ಅಲ್ಲಿ ಬರ್ಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಸೊ ನಾನು ಅದಕ್ಕೆ ಇದು ಟಿಪ್ಸ್ ಹೇಳೋದು. ಇಂತಹ ಮ್ಯಾಪ್ ಬೇಸ್ಡ್ ಕ್ವೆಶನ್ಸ್ ಅನ್ನು ನೀವು ಬರೀ ಇದು ಅಂತ ಟಿಕ್ ಹೊಡೆಯೋದಲ್ಲ. ಯು ಶುಡ್ ಹ್ಯಾವ್ ಅನ್ ಅಟ್ಲಸ್ ವಿತ್ ಯು, ಆರ್ ಅಟ್ ಲೀಸ್ಟ್ ಸಮಥಿಂಗ್ ರಿಲೇಟೆಡ್ ಟು ಮ್ಯಾಪ್, ಸೊ ದಟ್ ಯು ಕ್ಯಾನ್ ವಿಜುವಲೈಸ್ ದೀಸ್ ಪ್ಲೇಸಸ್ and that geographical content in a very appropriate manner. Okay, idke sari uttara enu? Okay, and for this the right answer is again option C. Okay, Russia, you have Turkmenistan, and you have Iran. So these are the countries that border the Caspian Sea. Yes, so you can see here Caspian Sea ಇಲ್ಲಿದೆ ನೋಡಿ. ಈ ಸಿ ಅನ್ನು ಕೂಡ ಹಾಗೆ ನೆನ್ಪಿಟ್ಕೊಳ್ಳಿಕ್ಕೆ ನೀವು ಗೋಡಂಬಿಯನ್ನು ನೆನ್ಪಿಟ್ಕೊಬಹುದು. Cashew, the location of the sea is something very similar to like this ಗೋಡಂಬಿ. In Tulu will tell current, that one. See, it is like this way. So ಇಲ್ಲಿ ನೀವು ನೋಡಬಹುದು ನೋಡಿ ಮಕ್ಕಳೇ, ನಾರ್ತ್ ಗೆ ನೋಡಿದ್ರೆ ನೋಡಿ ಈ ಭಾಗ ರಷ್ಯಾದು ಅದಕ್ಕೆ ಬಾರ್ಡರ್ ಇದೆ. ಇಲ್ಲಿ ಕಾಣ್ತದ ಈ ಲೆಮನ್ ಕಲರ್ ಅಲ್ಲಿ ಇದು ರಷ್ಯಾ. ಸೊ ರಷ್ಯಾದ ಜೊತೆ ಇಲ್ಲಿ ಬಾರ್ಡರ್ ಇದೆ ಅದಕ್ಕೆ ನಾರ್ತ್ ವೆಸ್ಟ್ ಗೆ. ನೆಕ್ಸ್ಟ್ ಇಟ್ ಹ್ಯಾಸ್ ಅಜರ್ಬೈಜಾನ್ ನೋಡಿ, ಅಜರ್ಬೈಜಾನ್ ಈ ಪುಟ್ಟ ಗ್ರೀನ್ ಕಲರ್ ಇದು ಇಲ್ಲಿ ಅಜರ್ಬೈಜಾನ್ ಇದೆ ವೆಸ್ಟ್ ಅಲ್ಲಿ. ನೆಕ್ಸ್ಟ್ ವಿ ಹ್ಯಾವ್ ಇರಾನ್. ರಾಮ್ಸಾರ್ ತಾಣ ಅಂತ ನೀವು ಕೇಳಿರ್ಬೋದಾ? ಹ್ಯಾವ್ ಯು ಹರ್ಡ್ ಅಬೌಟ್ ರಾಮ್ಸಾರ್ ತಾಣ? ರಾಮ್ಸಾರ್ ತಾಣ ಇಲ್ಲೇ ಇರೋದು ನೋಡಿ, ಇರಾನ್ ನ ಈ ಕರಾವಳಿಯಲ್ಲಿ. ಜೌಗು ಪ್ರದೇಶಗಳಿಗೆ ಸಂಬಂಧಿಸಿದ ವೆಟ್ಲ್ಯಾಂಡ್ ಕನ್ವೆನ್ಷನ್ ಗೆ ಸಂಬಂಧಿಸಿದಾಗೆ ರಾಮ್ಸಾರ್ ಸೈಟ್ಸ್ ಅಂತ ಕೇಳುವಂತದ್ದು ನೀವು ಅಂಶಗಳು, ಆ ಪರಿಕಲ್ಪನೆ ನಿಮ್ಗೆ ಗೊತ್ತಿರಬಹುದು. ಇಟ್ ಈಸ್ ಆಲ್ಸೋ ಇನ್ ದ ಬ್ಯಾಂಕ್ಸ್ ಆಫ್ ದ ಕ್ಯಾಸ್ಪಿಯನ್ ಸಿ ಹಿಯರ್. ಸೊ ಅದು ಇರಾನ್ ನಲ್ಲಿರುವಂತಹ ಒಂದು ನಗರ, ಕ್ಯಾಸ್ಪಿಯನ್ ಕರಾವಳಿ ಒಂದು ನಗರ. ಓಕೆ, ದೆನ್ ಯು ಹ್ಯಾವ್ ಟರ್ಕ್ಮೆನಿಸ್ತಾನ್, ದೆನ್ ಯು ಹ್ಯಾವ್ ಕಜಾಕಿಸ್ತಾನ್. ಉಜ್ಬೇಕಿಸ್ತಾನ್ ಬರುವುದಿಲ್ಲ, ಉಜ್ಬೇಕಿಸ್ತಾನ್ ಏಕೆ ಬರುತ್ತೆ, ಕಜಾಕಿಸ್ತಾನ್. ಸೊ ಇಷ್ಟು ದೇಶಗಳು. ಓಕೆ, ಸೊ ಒನ್ಸ್ ಅಗೇನ್ ಐ ರಿಪೀಟ್, ಇಟ್ ಇಸ್ ರಷ್ಯಾ, ನೆಕ್ಸ್ಟ್ ಅಜರ್ಬೈಜಾನ್, ದೆನ್ ಇರಾನ್, ಟರ್ಕ್ಮೆನಿಸ್ತಾನ್, ಕಜಾಕಿಸ್ತಾನ್ ಅಷ್ಟೇ. ಸೊ ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಲುಕ್ ಪ್ರಾಪರ್ಲಿ. ಆಗ ಹೇಳಿದ್ದು ಕ್ವಶನ್ ಅಲ್ಲಿ ಡಿಸ್ಕಸ್ ಮಾಡಿದ ಪರ್ಷಿಯನ್ ಗಲ್ಫ್ ನೋಡಿ ಇಲ್ಲಿದೆ ನೋಡಿ. ಸೊ ಎಲ್ಲ ಹತ್ರ ಇದೆ ಒಂಥರ. ಯು ಶುಡ್ ಹ್ಯಾವ್ ದಟ್ ವಿಜುವಲ್ ಐಡಿಯಾ. ನೋಡಿ ಈ ಬ್ಲಾಕ್ ಸಿ ಅಂತ ಹೇಳುವಂಥದ್ದು, ಇದ್ರ ಬಗ್ಗೆ ಕೂಡ ತುಂಬಾ ಪ್ರಶ್ನೆಗಳು ಕೇಳುವಂತ ಚಾನ್ಸಸ್ ಇದೆ. ಬ್ಲಾಕ್ ಸಿ ಅಂತ ಹೇಳಿದ್ರೆ ಇಲ್ಲಿ ಯುಕ್ರೇನ್ ರಷ್ಯಾ ಕದನ ಆದಂತ ಒಂದು ಅವಧಿಯಲ್ಲಿ ಈ ಪ್ರದೇಶ ತುಂಬಾನೇ ಸುದ್ದಿಯಲ್ಲಿತ್ತು. ಸೊ ಅದ್ರ ಮೇಲೂ ಕೂಡ ಕ್ವಶನ್ಸ್ ಗಳನ್ನು ಡೈರೆಕ್ಟ್ ಆಗಿ ಅಲ್ಲ, ಇಂಡೈರೆಕ್ಟ್ ಆಗಿ ಫ್ರೇಮ್ ಮಾಡುವಂತ ಚಾನ್ಸಸ್ ಡೆಫಿನೆಟ್ ಆಗಿ ಇರುತ್ತೆ. ಓಕೆ, ಇದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ ಹೇಳಿದಲ್ಲ, ಕಿಂಗ್ ಸಾಲಮನ್ ನ ನೆಮೋನಿಕ್ಸ್ ಕೊಟ್ನಲ್ಲ, ಇಲ್ಲಿ ಕ್ಯಾಸ್ಪಿಯನ್ ಸಮುದ್ರಕ್ಕೆ ಸಂಬಂಧಿಸಿದ ದೇಶಗಳ ಒಂದು ನೆನಪಿಡ್ಲಿಕ್ಕೆ ನಿಮ್ಗೆ ಇಲ್ಲಿ ಒಂದು ಸಣ್ಣ ಕ್ರೇಟ್ ಅಂತ ಹೇಳುವಂತ ಹಾವು ನೋಡಿ ಕೇಳಿರ್ಬೋದಲ್ಲ. ಇದಕ್ಕೆ ನಾವ್ ಏನ್ ಹೇಳ್ತೇವೆ, ಕ್ರೇಟ್ ಅಂದ್ರೆ ಅದು ಈ ವಿಷಪೂರಿತವಾಗಿರುವಂತ ಒಂದು ಹಾವುಗಳ ಸಾಲಿಗೆ ಬರ್ತದೆ ಆಯ್ತಾ ಇಂಗ್ಲಿಷ್ ನಲ್ಲಿ. ಕನ್ನಡದಲ್ಲಿ ಅದಕ್ಕೆ ಏನ್ ಹೇಳೋದು ಅಂತ ಗೊತ್ತಿಲ್ಲ. ಕ್ರೇಟ್. ಸೊ ಕ್ರೇಟ್ ಅನ್ನು ನೆನ್ಪಿಟ್ಕೊಬಹುದು ನಿಮಗೆ. ಕೆ ಕಜಾಕಿಸ್ತಾನ್, ಆರ್ ರಷ್ಯಾ, ಎ ಅಜರ್ಬೈಜಾನ್, ಐ ಇರಾನ್, ಟಿ ಟರ್ಕ್ಮೆನಿಸ್ತಾನ್ ಹಾಗೂ ನೆನ್ಪಿಟ್ಕೊಬಹುದು. ಅಥವಾ ಈ ತರ ಸರ್ಕ್ಯುಲೇಷನ್ ಅಲ್ಲೂ ಕೂಡ ನೆನ್ಪಿಟ್ಕೊಳ್ಬಹುದು. ಓಕೆ, ಲೈಕ್ ರಷ್ಯಾ, ಟರ್ಕ್ಮೆನಿಸ್ತಾನ್, ಇರಾನ್, ಅಜರ್ಬೈಜಾನ್ ಹೀಗೂ ಕೂಡ ನೆನ್ಪಿಟ್ಕೊಬಹುದು. ಆಂಟಿ ಕ್ಲಾಕ್ ವೈಸ್, ಕ್ಲಾಕ್ ವೈಸ್, ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಆ ರೀತಿಯಾಗಿ ನೆನ್ಪಿಟ್ಕೊಳ್ಳಿ. ಕೆಲವರು ನಿಮಾನಿಕ್ಸ್ ಅನ್ನು ಉಪಯೋಗಿಸಿಕೊಂಡು ಈ ರೀತಿಯಾಗಿ ನೆನ್ಪಿಟ್ಕೊಳ್ತಾರೆ. ಹಾ, ಇನ್ನೊಂದು ವಿಷಯ ಹೇಗೆ ಅಂತ ಹೇಳಿದ್ರೆ, ಈ ಒಂದು ಪ್ರಶ್ನೆಯ ಮೂಲಕ, ಇದು ಸಿಂಪಲ್ ಪ್ರಶ್ನೆ ಆಗಿ ಕಾಣ್ತದೆ ನಿಮ್ಗೆ. ವಿಚ್ ಸ್ಟೇಟ್ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಫಿಶ್ ಇನ್ ಇಂಡಿಯಾ? ಭಾರತದಲ್ಲಿ ಅತಿ ಹೆಚ್ಚು ಮೀನುಗಳನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಕ್ವಶನ್ ಇಷ್ಟು ಸಿಂಪಲ್ ಕಾಣ್ತದೆ, ಇದರಲ್ಲಿ ಒಂದು ಯಾವುದೋ ಕರೆಕ್ಟ್ ಆನ್ಸರ್ ಇರುತ್ತೆ. ಬಟ್ ಈ ಪ್ರಶ್ನೆ ಮೂಲಕ ಇಡೀ ನಮ್ಮ ದೇಶಕ್ಕೆ ಸಂಬಂಧಿಸಿದ ನೀಲಿ ಕ್ರಾಂತಿಯ ಬಗ್ಗೆ ನಮ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂಡ್ ಐ ವಿಲ್ ಶೋ ಯು ಹೌ.
ಸೊ ನೋಟ್ಸ್ ಪ್ರಿಪರೇಷನ್ ಮಾಡುವಾಗೆಲ್ಲ ಈ ರೀತಿಯಾಗಿ ನೀವು ಅದನ್ನು ವಿನಿಯೋಗಿಸಿಕೊಂಡ್ರೆ ಅಥವಾ ಈ ರೀತಿಯಾಗಿ ನೀವೊಂದು ಆ ಸ್ಟೈಲ್ ಅನ್ನು ರೀಕ್ರಿಯೇಟ್ ಮಾಡಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ನಾನು ಸಜೆಸ್ಟ್ ನಿಮ್ಗೆ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ದೇರ್ ಆರ್ ವೆರಿ ಮೆನಿ ಬುಕ್ಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್, ಆನ್ಲೈನ್ ಆಫ್ಲೈನ್ ತುಂಬಾನೇ ಇದೆ. ಬಟ್ ನಾನು ಹೇಳೋದು ಸ್ಪೆಷಲಿ ಈ ಹೈಯರ್ ಆರ್ಡರ್ ಎಕ್ಸಾಮ್ಸ್ ಗಳಿಗೆಲ್ಲ ನೀವು ಪ್ರಿಪೇರ್ ಆಗುವಾಗ ನಿಮ್ಮದೇ ವಿಧಾನದ ಒಂದು ನೋಟ್ಸ್ ಗಳನ್ನು ಹಾಗಂತ ಹೇಳ್ಬಿಟ್ಟು ಬರಿತಾ ಕೂತ್ಕೊಳ್ಳುವುದಂತಲ್ಲ, ನೀವು ಸಣ್ಣಕ್ಕಿಂದಲೇ ಅದನ್ನ ಡೆವಲಪ್ ಮಾಡ್ಕೊಂಡು ಬಂದು, ಅಂದ್ರೆ ಹೈಸ್ಕೂಲ್ PUC ಅಲ್ಲಿ ಇರುವಾಗಲೇ ಇಂಥ ಒಂದು ಎಕ್ಸಾಮ್ಸ್ಗೆ ನೀವು ಪ್ರಿಪೇರ್ ಆಗುವಂತ ಆಸ್ಪಿರೆಂಟ್ ಆಗಿದ್ರೆ ಇದನ್ನೆಲ್ಲ ನೀವು ಮಾಡ್ಕೊಂಡ್ರೆ all these information that you have studied in the long run will come so handy for you for these examination preparations. ನಾನು ಹಾಗಾಗಿ ಎಕ್ಸಾಂಪಲ್ ಕೊಟ್ಟು ನಿಮಗೆ ಹೇಳ್ತೇನೆ ಹೇಗೆ ನಾವು ಬಿಲ್ಡಪ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇದಕ್ಕೆ ಉತ್ತರ ಏನು? ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮೀನನ್ನು ಉತ್ಪಾದಿಸುವ ರಾಜ್ಯ ಯಾವುದು? Yes, for this the right answer is option C, that is Andhra Pradesh. ಓಕೆ, ಈಗ ಎಲ್ಲಕ್ಕಿಂತ ಫಸ್ಟ್ ನಾವೀಗ ನಮ್ಮ ಭಾರತ ದೇಶದ ಮೀನುಗಾರಿಕಾ ವಲಯವನ್ನು ನಾವು ಗಮನಿಸುವ. ಭಾರತ ದೇಶ ಇದೆಯಲ್ಲ, 3ನೇ ಅತಿ ದೊಡ್ಡ ಮೀನು ಉತ್ಪಾದಕ ದೇಶವಾಗಿದ್ದು ಮೀನು ಮತ್ತು ಮೀನುಗಾರಿಕಾ ಉತ್ಪನ್ನಗಳ ರಫ್ತುದಾರರಲ್ಲಿ 4ನೇ ಸ್ಥಾನದಲ್ಲಿದೆ. ಆಂಧ್ರ ಪ್ರದೇಶ ಆಸ್ ಆಫ್ ನೌ ಭಾರತದಲ್ಲಿ ಅತಿ ಹೆಚ್ಚು ಮೀನುಗಳನ್ನು ಉತ್ಪಾದಿಸುವ ರಾಜ್ಯವಾಗಿದ್ದು ನಂತರದ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳ ಬರ್ತದೆ. ನೋಡಿ, ಈ ವಿವರಗಳೆಲ್ಲ ಇದೆಯಲ್ಲ, ಇದು ನಾನ್ ಸ್ಟಾಟಿಕ್ ಇನ್ಫಾರ್ಮೇಶನ್. ಇದನ್ನು ಕೂಡ ನೀವು ಗಮನಿಸಬೇಕು. ದೇರ್ ಆರ್ 2 ಡಿಫರೆಂಟ್ ಟೈಪ್ಸ್ ಆಫ್ ಇನ್ಫಾರ್ಮೇಶನ್, ಸ್ಟಾಟಿಕ್ ಅಂಡ್ ನಾನ್ ಸ್ಟಾಟಿಕ್. ಈ ಎಲ್ಲ ವಿವರಗಳು ಈ ವರ್ಷಕ್ಕೆ ಸರಿ ಇರುತ್ತೆ, ಬಟ್ ಇನ್ನೊಂದೆರಡು ವರ್ಷಗಳಾದ್ಮೇಲೆ ಆಂಧ್ರ ಪ್ರದೇಶವನ್ನು ಕರ್ನಾಟಕ ಸಬ್ಮಿಟ್ ಮಾಡಬಹುದು. ಸೊ ಇದರ ವಿಷಯಗಳನ್ನೆಲ್ಲ ನೀವು ಸ್ವಲ್ಪ ಟ್ರ್ಯಾಕ್ ಅಲ್ಲಿ ಇಟ್ಕೊಬೇಕಾಗುತ್ತೆ. ಆಸ್ ಆಫ್ ನೌ ಇಟ್ ಈಸ್ ಆಂಧ್ರ ಪ್ರದೇಶ್ ವಿಚ್ ಹ್ಯಾಸ್ ಗಾಟ್ ದ ಹೈಯೆಸ್ಟ್ ಫಿಶ್ ಪ್ರೊಡಕ್ಷನ್ ಇನ್ ಇಂಡಿಯಾ. ಅಂಡ್ ಭಾರತ ಇಡೀ ವಿಶ್ವದಲ್ಲಿ 3ನೇ ಅತಿ ದೊಡ್ಡ ಮೀನಿನ ಉತ್ಪಾದಕವಾಗಿದೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಸರಿಸುಮಾರು 7,500 ಕಿಲೋಮೀಟರ್ಗಿಂತ ಜಾಸ್ತಿ ಹೆಚ್ಚಿನ ಕರಾವಳಿ ಪ್ರದೇಶವನ್ನು ನಮ್ಮ ಭಾರತ ದೇಶ ಹೊಂದಿದೆ. ಹಾಗೂ ಭಾರತೀಯ ಮೀನುಗಾರಿಕಾ ವಲಯವು 1.4 ಕೋಟಿ ಹೆಚ್ಚು ಜನರಿಗೆ ಜೀವನೋಪಾಯವನ್ನು ಒದಗಿಸುತ್ತದೆ ಮತ್ತು ದೇಶದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ಗೆ ಸುಮಾರು 1% ಕೊಡುಗೆಯನ್ನು ನೀಡುತ್ತದೆ. ಹಾಗೂ ಈ ವಲಯವು ಸಮುದ್ರ ಮತ್ತು ಒಳನಾಡು ಮೀನುಗಾರಿಕೆ ಎರಡನ್ನೂ ಕೂಡ ಒಳಗೊಂಡಿದೆ. ಈಗ ಸಾಗರ ಮೀನುಗಾರಿಕೆಯ ಬಗ್ಗೆ ನಾವು ತಿಳ್ಕೊಳ್ಳುವ. ಸಮುದ್ರ ಮತ್ತು ಸಾಗರಗಳಲ್ಲಿ ನಡೆಯುವ ಮೀನುಗಾರಿಕೆಯನ್ನು ನಾವು ಸಮುದ್ರ ಮೀನುಗಾರಿಕೆ ಅಥವಾ ಮೆರೈನ್ ಫಿಶರೀಸ್ ಅಂತ ಹೇಳ್ತೇವೆ. ಭಾರತದಲ್ಲಿ ಒಟ್ಟು ಮೀನು ಉತ್ಪಾದನೆಯಲ್ಲಿ ಸಮುದ್ರ ಮೀನುಗಾರಿಕೆಯ ಪಾಲು 60% ಅಷ್ಟಿದೆ. ಒಳನಾಡು ಮೀನುಗಾರಿಕೆ ಅಂತ ಹೇಳಿದ್ರೆ ಇದು ನದಿಗಳು, ಸರೋವರ, ಕೊಳಗಳು ಹಾಗೂ ಇತರ ಒಳನಾಡಿನ ಜಲಮೂಲಗಳಲ್ಲಿ ನಡೆಸುವಂಥದ್ದು. ಹಾಗೂ ಒಳನಾಡು ಮೀನುಗಾರಿಕೆಯ ಒಂದು ಒಟ್ಟು ಮೀನು ಉತ್ಪಾದನೆಯಲ್ಲಿ ಇಟ್ ಈಸ್ 40%. ಸೊ ಸ್ಟೂಡೆಂಟ್ಸ್, ಬಾಟಮ್ ಟ್ರಾಲಿಂಗ್ ಅಂದರೆ ಏನು? ಬಾಟಮ್ ಟ್ರಾಲಿಂಗ್ ಎಂದರೆ ಮೀನುಗಾರಿಕೆಯ ಅದೊಂದು ವಿಧಾನವಾಗಿದೆ. ಈ ವಿಧಾನದಲ್ಲಿ ಮೀನುಗಾರರು ಯಾಂತ್ರೀಕೃತ ದೋಣಿಗಳನ್ನು ಬಳಸಿಕೊಂಡು ಸಮುದ್ರ ತಳಕ್ಕೆ ದೊಡ್ಡ ಮತ್ತು ತೂಕದ ಮೀನುಗಾರಿಕಾ ಬಲೆಯನ್ನು ಹಾಕ್ತಾರೆ. ಹಾಗೂ ಇದು ಆಳದಿಂದ ಈ ಬಲೆ ಇದೆಯಲ್ಲ, ಸಮುದ್ರದ ಆಳಕ್ಕೆ ಹೋಗಿ ಅಲ್ಲಿ ಸಿಗಡಿ, ಮೊಟ್ಟೆಗಳು, ಮೀನಿನ ಮೊಟ್ಟೆಗಳು, ಎಳೆಯ ಮೀನುಗಳು ಮತ್ತು ಇತರ ಸಮುದ್ರ ಜೀವಿಗಳನ್ನು ಸಮುದ್ರ ತಳದಿಂದ ಅದು ಎಳ್ಕೊಂಡು, ಒಟ್ಟಾರೆಯಾಗಿ ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು ನೋಡಿ, ಡೀಪ್ ಸಿ ಬಾಟಮ್ ಟ್ರಾಲಿಂಗ್ ಅಂದ್ರೆ ಹೀಗೆ ಬಲೆ ಹೇಗೆ ಪೂರ್ತಿಯಾಗಿ ಸಮುದ್ರ ತಳವನ್ನು ಈ ತರ ಬಾಚಿಕೊಂಡು ಹೋಗ್ತದೆ. ಸೊ ಇಂತಹ ಒಂದು ವಿಧಾನ ಈ ಪಾಕ್ ಜಲಸಂಧಿ ಅಥವಾ ಪಾಕ್ ಸ್ಟ್ರೇಟ್ ಅಂತ ಹೇಳುವಂತ ಈ ಭಾಗದಲ್ಲಿ ಮೀನುಗಾರರು ತುಂಬಾ ಕಾಮನ್ ಆಗಿ ಅಳವಡಿಸಿಕೊಳ್ಳುವಂತ ಒಂದು ಮೀನುಗಾರಿಕಾ ವಿಧಾನ. ಸೊ ಅದನ್ನು ಸಮರ್ಪಕವಾಗಿ ಅದನ್ನು ನಿಭಾಯಿಸ್ಲಿಕ್ಕೆ ಬಾಟಮ್ ಟ್ರಾಲಿಂಗ್ ನ ಬದಲಾಗಿ ಆಳ ಮೀನುಗಾರಿಕೆಗೆ ಉತ್ತೇಜನ ಈ ಪಾಕ್ ಬೇ ಯೋಜನೆಯಿಂದ ಸರ್ಕಾರವು ಕೊಡ್ತಾ ಇದೆ. ಓಕೆ, ಸೊ ನಿಮಗೀಗ ಅನ್ಸ್ಬೋದು ಆಳ ಸಮುದ್ರ ಮೀನುಗಾರಿಕೆ ಅಂದ್ರೆ ಏನು? ಆಳ ಸಮುದ್ರ ಅಂತ ಹೇಳಿದ್ರೆ ನಿರ್ದಿಷ್ಟ ತಮ್ಮ 200 ನಾಟಿಕಲ್ ಮೈಲ್ಸ್ ನ ವ್ಯಾಪ್ತಿಯಲ್ಲಿ ತುಂಬಾ ಹೆಚ್ಚಿನ ಒಂದು ಆಳ ಸಮುದ್ರಕ್ಕೆ ಹೋಗಿ ಅಲ್ಲಿ ಮೀನುಗಾರಿಕೆ ಮಾಡುವಂಥದ್ದು. ಸೊ ಅಲ್ಲಿ ಮೀನುಗಾರರು ಯಾತಕ್ಕೋಸ್ಕರ ಆಗಿ ಹೋಗ್ತಾ ಇರ್ಲಿಲ್ಲ ಅಂತ ಹೇಳಿದ್ರೆ, ಆಳ ಮೀನುಗಾರಿಕೆ ಸಮುದ್ರಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಹೆಚ್ಚಾಗಿ ಡೀಸೆಲ್ ಮತ್ತು ಇಂಧನ ಜಾಸ್ತಿ ಬೇಕಾಗುತ್ತೆ. 2, 3, 4 ದಿವಸಗಳ ಕಾಲ ಸಮುದ್ರದಲ್ಲೇ ಉಳಿಬೇಕಾಗುತ್ತೆ. ಸೊ ಅದಕ್ಕೆ ಪರ್ಯಾಯವಾಗಿ ಪಾಕ್ ಬೇ ಯೋಜನೆಯಿಂದಾಗಿ ಸರ್ಕಾರ ಮೀನುಗಾರರಿಗೆ ಈ ರೀತಿ ಡೀಪ್ ಸಿ ಫಿಶಿಂಗ್ ಗೆ ಹೆಚ್ಚಿನ ಉತ್ತೇಜನವನ್ನು ಕೊಡ್ತಾ ಇದೆ. ಸೊ ಬಾಟಮ್ ಟ್ರಾಲಿಂಗ್ ಅಂದ್ರೆ ಏನು, ಡೀಪ್ ಸಿ ಅಂದ್ರೆ ಏನು, ಅದು ನಿಮ್ಗೆ ಅರಿವಿರ್ಬೇಕು. ಈಗ which neurological disorder is caused by the adverse changes in the beta amyloid protein and the tau protein?
ಬೀಟಾ ಅಮಿಲಾಯ್ಡ್ ಪ್ರೋಟೀನ್ ಮತ್ತು ಟಾವ್ ಪ್ರೋಟೀನ್ಗಳಲ್ಲಿ ಪ್ರತಿಕೂಲ ಬದಲಾವಣೆಗಳಿಂದ ಯಾವ ನರವೈಜ್ಞಾನಿಕ ಅಸ್ವಸ್ಥತೆ ಉಂಟಾಗ್ತದೆ? ಇದು ಕೂಡ ಅಷ್ಟೇ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ಒಂದು ಪ್ರಶ್ನೆ. ಅಂದ್ರೆ ಆ ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ನಾವು ಈ ಪ್ರಶ್ನೆಯನ್ನು ನಾವು ತಯಾರಿಸಿದ್ದೇವೆ. ಸೊ ಯು ಶುಡ್ ನೋ when there's a deficiency or because of not deficiency because of a beta amyloid protein and tau protein, what adverse changes or a neurological disorder can be caused? So Parkinson's, epilepsy, migraine, Alzheimer's kaile ivella ide, all neurological disorders. So which of it is? Okay, for this the right answer is option D, that is Alzheimer kaile or Alzheimer's disease. Okay, so what is Alzheimer's disease? Alzheimer kaile anta helidre, see basically it is a progressive disease. ಬದಲಾಯಿಸಲಾಗದ ಪ್ರಗತಿಶೀಲ ಅನಾರೋಗ್ಯ. ಪ್ರಗತಿಶೀಲ ಅನಾರೋಗ್ಯ ಅಂದ್ರೆ ಏನು ಅಂದ್ರೆ ನೀವು ಮುಂಚಿನ ಹಾಗೆ ಯಥಾಸ್ಥಿತಿಯನ್ನು ತರಲಿಕ್ಕೆ ಸಾಧ್ಯವೇ ಇರುವುದಿಲ್ಲ. ಬಟ್ ಯಾವ ಸ್ಥಿತಿಯಲ್ಲಿ ಆ ಕಾಯಿಲೆ ಇದೆ ಅದಕ್ಕೆ ಪೂರಕವಾಗಿ ನೀವು ಟ್ರೀಟ್ಮೆಂಟ್ ಗಳನ್ನು ಒದಗಿಸಬಹುದು. ಸೊ ಸಚ್ ಟೈಪ್ ಆಫ್ ಡಿಸೀಸಸ್ ಆರ್ ಕಾಲ್ಡ್ ಆಸ್ ಪ್ರೋಗ್ರೆಸಿವ್ ಡಿಸೀಸಸ್. ಓಕೆ, ಪ್ರಗತಿಶೀಲ ನರವೈಜ್ಞಾನಿಕ ಅಸ್ವಸ್ಥತೆಯಾಗಿದ್ದು ಅದು ಮೆದುಳನ್ನು ಕುಗ್ಗಿಸಿ ಮೆದುಳಿನ ಜೀವಕೋಶಗಳನ್ನು ಸಾಯುವಂತೆ ಮಾಡ್ತದೆ. ಸೊ ಮೆದುಳಿನ ಪ್ರಮುಖವಾಗಿ ಭಾಗವಾಗಿರುವಂತಹ ನ್ಯೂರಾನ್ಸ್ ಗಳ ಮಧ್ಯೆ ಸರಿಯಾದ ರೀತಿಯ ಸಂವಹನ ಅಂಶಗಳು ಕಾರ್ಯ ಮಾಡದೆ ಈ ಒಂದು ಪರಿಸ್ಥಿತಿ ಒಬ್ಬ ಮನುಷ್ಯನಿಗೆ ಬರುವಂತದ್ದು. ಹಾಗಿದ್ರೆ ಏನೆಲ್ಲ ಒಂದು ರೀತಿಯ ಸಮಸ್ಯೆಗಳು ಈ ರೋಗಗಳಿಂದ ಉಂಟಾಗ್ತದೆ? ಆಲ್ಝೈಮರ್ ಕಾಯಿಲೆಯಿಂದ ಬೇಸಿಕ್ ಆಗಿ ಬುದ್ಧಿಮಾಂದ್ಯತೆ ಉಂಟಾಗ್ತದೆ. ರೋಗಿಯ ಆಲೋಚನೆ ಇರ್ಬೋದು, ಅವನ ನಡವಳಿಕೆ ಮತ್ತು ಸಾಮಾಜಿಕ ಕೌಶಲ್ಯಗಳ ಮೇಲೂ ಕೂಡ ವ್ಯತಿರಿಕ್ತ ಪರಿಣಾಮ ಬೀರ್ತದೆ. ಈ ಅಸ್ವಸ್ಥತೆಯಿಂದ ಬಳಲುವಂತ ವ್ಯಕ್ತಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ಲಿಕ್ಕಂತೂ ಸಾಧ್ಯ ಆಗುವುದಿಲ್ಲ. ಹಾಗೂ ಈ ರೋಗಕ್ಕೆ ಆ ರೋಗವನ್ನು ಸಂಶೋಧಿಸಿದ ಡಾಕ್ಟರ್ ಅಲೋಷಿಯಸ್ ಆಲ್ಝೈಮರ್ ಅವರ ಹೆಸರನ್ನು ಆ ರೋಗಕ್ಕೆ ಇಡಲಾಗಿದೆ. ಆಲ್ಝೈಮರ್ ಕಾಯಿಲೆಯು ಆನುವಂಶಿಕ, ಜೀವನ ಪದ್ಧತಿ ಮತ್ತು ಪರಿಸರ ಅಂಶಗಳ ಸಂಯೋಜನೆಯಿಂದ ಇದು ಬರುವಂತದ್ದು. ಬೇಸಿಕಲಿ ನಮ್ಮ ದೇಹಕ್ಕೆ ಸಂಬಂಧಿಸಿದಾಗಿ ಈ ನರವೈಜ್ಞಾನಿಕ ಅಸ್ವಸ್ಥತೆಯು 2 ಪ್ರಮುಖ ಪ್ರೋಟೀನ್ಗಳು ಅದನ್ನು ಉಲ್ಬಣಿಸ್ತದೆ. ಒಂದು ಬೀಟಾ ಅಮಿಲಾಯ್ಡ್ ಪ್ರೋಟೀನ್ ಮತ್ತು ಟಾವ್ ಪ್ರೋಟೀನ್ಗಳು. ಸೊ ಈ ಪ್ರೋಟೀನ್ಗಳು ಹೇಗೆ ಈ ಒಂದು ಆಲ್ಝೈಮರ್ ಕಾಯಿಲೆಗೆ ಪೂರಕವಾಗಿ ಕೆಲಸ ಮಾಡ್ತದೆ ಅಂತ ಹೇಳಿಬಿಟ್ಟು ನಾವು ಮುಂದಿನ ಸ್ಲೈಡ್ ಅಲ್ಲಿ ನೋಡ್ಕೊಳ್ಳುವ. ಇದು ನೋಡಿ ಸಾಮಾನ್ಯವಾಗಿರುವಂತ ನಮ್ಮ ನರಕೋಶ. ಇಟ್ಸ್ ದ ಡಯಾಗ್ರಾಮ್ ಆಫ್ ಅ ಹೆಲ್ತಿ ನ್ಯೂರಾನ್. ಓಕೆ, ಇದನ್ನೆಲ್ಲ ನಾವು SSLC ಅಂದ್ರೆ 10ನೇ ಕ್ಲಾಸ್ ಅಲ್ಲೆಲ್ಲ ತುಂಬಾನೇ ಕಾಮನ್ ಆಗಿ ಡೆಂಡ್ರೈಟ್ಸ್ ಗಳು, ಆಕ್ಸನ್ಸ್ ಗಳು, ಇವೆಲ್ಲ ಸಿನಾಪ್ಸಸ್ ಗಳು, ಹೌದಾ ಅಲ್ವಾ? ಸೊ ಇದು ಈ ರೀತಿ ಬೀಟಾ ಅಮಿಲಾಯ್ಡ್ ಈ ಉಂಡೆಗಳು, ಗ್ರಾನ್ಯೂಲ್ಸ್ ಗಳು ಹೇಗೆ ಈ ನಮ್ಮ ನರಕೋಶಗಳಲ್ಲಿ ನೋಡಿ ಉಂಡೆಗಳನ್ನು ಮಾಡ್ತಾ ಇರ್ತವೆ. ಇಲ್ಲಿ ನೀವು ನೋಡ್ಬೋದಲ್ಲ ಡೆಂಡ್ರೈಟ್ಸ್ ಅಲ್ಲಿ ಹೇಗೆ ಅದೊಂಥರ ಉಂಡೆಗಳನ್ನಾಗಿ ಮಾಡ್ತದೆ. ಸೊ ಬೀಟಾ ಅಮಿಲಾಯ್ಡ್ ಪ್ರೋಟೀನ್ ಈ ದೊಡ್ಡ ಪ್ರೋಟೀನ್ ನ ಒಂದು ಉಳಿದ ಭಾಗವಾಗಿದ್ದು, ಇದು ಪ್ರೋಟೀನ್ಗಳು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಆ ನಮ್ಮ ನರಕೋಶದ ಒಂದು ತುಣುಕು ಅಥವಾ ಎಜ್ಜುಗಳಲ್ಲಿ ಒಟ್ಟಿಗೆ ಕೂಡಿ ಅದು ಉಂಡೆಯಾಗಿ ಅಂದ್ರೆ ಪ್ಲಾಕ್ ಗಳಾಗಿ ಅದನ್ನು ನಿರ್ಮಾಣ ಮಾಡ್ತದೆ. ಇದರಿಂದಾಗಿ ನರಗಳ ಅಥವಾ ನ್ಯೂರಾನ್ಗಳ ನಡುವಿನ ಸಂವಹನಕ್ಕೆ ಇದು ಅಡ್ಡಿಪಡಿಸ್ತದೆ. ಟಾವ್ ಪ್ರೋಟೀನ್ಗಳು ಏನ್ ಮಾಡ್ತದೆ? ನ್ಯೂರಾನ್ಗಳು ಕಾರ್ಯನಿರ್ವಹಿಸಲು ಇದು ಬೆಂಬಲ ನೀಡ್ತದೆ. ಹಾಗೂ ಆಲ್ಝೈಮರ್ ಕಾಯಿಲೆಯಲ್ಲಿ ಈ ಟಾವ್ ಪ್ರೋಟೀನ್ಗಳು ಕೂಡ ಗಂಟುಗಳಾಗಿ ರೂಪುಗೊಳ್ತವೆ. ಈ ಗಂಟುಗಳು ನ್ಯೂರಾನ್ಗಳ ನಡುವಿನ ಸಂವಹನಕ್ಕೆ ಅಡ್ಡಿಪಡಿಸಿ ಜೀವಕೋಶಗಳು ಸಾಯುವಂತೆ ಮಾಡ್ತದೆ. ಒಟ್ಟಾರೆಯಾಗಿ ಈ 2 ಪ್ರೋಟೀನ್ಗಳು ಈ ರೀತಿ ಸಿಕ್ಕಾಗಿ ಉಂಟು ಮಾಡಿ ಈ ಒಂದು ಆಲ್ಝೈಮರ್ ಅಂತ ಹೇಳುವಂತ ಪರಿಸ್ಥಿತಿಗೆ ಒಬ್ಬ ಮನುಷ್ಯನನ್ನು ಒಡ್ತದೆ. ಪ್ರಸ್ತುತ ಆಲ್ಝೈಮರ್ ಕಾಯಿಲೆಯನ್ನು ಗುಣಪಡಿಸಲು ಯಾವುದೇ ಚಿಕಿತ್ಸೆ ಇಲ್ಲ. ಆದರೂ ರೋಗ ಲಕ್ಷಣಗಳ ಪ್ರಗತಿಯನ್ನು ನಿಧಾನಗೊಳಿಸಲು ಕೆಲವೆಲ್ಲ ಒಂದು ರೀತಿಯ ಟ್ರೀಟ್ಮೆಂಟ್ಗಳಿವೆ. ಸೊ ಬೇಸಿಕಲಿ ಈ 2 ಪ್ರೋಟೀನ್ಗಳ ಒಂದು ರೀತಿಯ ಈ ಟ್ಯಾಂಗ್ಲಿಂಗ್ ಇಂದಾಗಿ ಈ ಒಂದು ಸಮಸ್ಯೆ ನಡೆಯುವಂಥದ್ದು. ಈಗ ಇದಕ್ಕೆ ಸಂಬಂಧಿಸಿದಾಗೆ ಕೆಲವೆಲ್ಲ ಇತ್ತೀಚಿನ ಆವಿಷ್ಕಾರದ ಅಂದ್ರೆ ಆಲ್ಝೈಮರ್ಸ್ ಕಾಯಿಲೆಗೆ ಸಂಬಂಧಿಸಿದ ಕೆಲವು ಅಂಶಗಳನ್ನು ಇವು ಸಂಶೋಧಕರು ಕಂಡು ಹಿಡಿದಿದ್ದಾರೆ. ಹಾಗೂ ಇದು ದಿನಪತ್ರಿಕೆಯಲ್ಲಿ ಬಂದಿದೆ. ಆಲ್ಝೈಮರ್ ಕಾಯಿಲೆಯ ಆರಂಭಿಕ ಹಂತದಲ್ಲಿರುವಂತಹ ರೋಗಿಗಳಲ್ಲಿ ಬುದ್ಧಿಮಾಂದ್ಯತೆ ಉಲ್ಬಣವಾಗದಂತೆ ಮಾಡಲು ಡೊನಾನೆಮಬಾಬ್ ಅಂತ ಔಷಧಿಯನ್ನು ಸಂಶೋಧಕರು ಕಂಡು ಹಿಡಿದಿದ್ದಾರೆ. ಇದು ಆಲ್ಝೈಮರ್ ಕಾಯಿಲೆಗೆ ಸಂಬಂಧಿಸಿದ ಒಂದು ಮೊದಲ ಚಿಕಿತ್ಸೆಯಾಗಿದೆ. ಈ ಡೊನಾನೆಮಾಬ್ ಔಷಧಿಯು ಮೊನೊಕ್ಲೋನಲ್ ಆಂಟಿಬಯೋಟಿಕ್ಸ್ ಎಂಬ ಔಷಧಗಳ ವರ್ಗಕ್ಕೆ ಅದು ಸೇರಿದೆ. ಹಾಗೂ ಡೊನಾನೆಮಾಬ್ ಅಂತ ಹೇಳುವಂತ ಈ ಔಷಧಿ ಬೀಟಾ ಅಮಿಲಾಯ್ಡ್ ಪ್ರೋಟೀನ್ಗಳ ಅಪಾಯಕಾರಿ ಉಂಡೆಗಳನ್ನು ಗುರಿಯಾಗಿಸಿಕೊಂಡು ಅದು ಚಿಕಿತ್ಸೆಯನ್ನು ನೀಡುತ್ತದೆ. ಆಲ್ಝೈಮರ್ ಕಾಯಿಲೆಯ ರೋಗಿಗಳಲ್ಲಿ ಈ ಬೀಟಾ ಅಮಿಲಾಯ್ಡ್ ಪ್ರೋಟೀನ್ ಶೇಖರಣೆ ಉಂಡೆಗಳಾಗಿ ಏನು ಈ ನರಕೋಶಕ್ಕೆ
ನಡುವಿನ ಈ ಸಂವಹನಕ್ಕೆ ಅಡ್ಡಿಪಡಿಸ್ತದೆ. ಈ ಡೊನಮೆಬಾಬ್ ಅಂತ ಹೇಳುವಂತ ಔಷಧವು ಈ ಅಮಿಲಾಯ್ಡ್ ಉಂಡೆಗಳನ್ನು ಗುರಿಯಾಗಿಸಿ ಆಲ್ಝೈಮರ್ ಅಂತ ಹೇಳುವಂತ ಈ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಅಥವಾ ಕಾಯಿಲೆಗೆ ಚಿಕಿತ್ಸೆ ನೀಡಲು ಇದು ಪ್ರಯತ್ನಿಸ್ತದೆ. ಸೊ ಇದು ಇತ್ತೀಚೆಗಿನ ಒಂದು ಆವಿಷ್ಕಾರ. ಸೊ ಡೊನಮೆಬಾಬ್ ಅಂತ ಹೇಳುವಂತ ಈ ಔಷಧಿಯನ್ನು ಯಾವುದಕ್ಕೆ ಸಂಬಂಧಿಸಿದಾಗಿ ಇತ್ತೀಚೆಗೆ ಚಿಕಿತ್ಸೆಯನ್ನು ನೀಡಲಿಕ್ಕೆ ಪ್ರಾರಂಭಿಸಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬೇಕು. ದಟ್ ಈಸ್ ರಿಲೇಟೆಡ್ ಟು ಆಲ್ಝೈಮರ್ಸ್ ಡಿಸೀಸ್. ಓಕೆ, ಇಲ್ಲಿ ನಾವು ನೋಡ್ಬೋದು, ಇದು ಈ ವರ್ಷ ಸೆಪ್ಟೆಂಬರ್ಗೆ ಸಂಬಂಧಿಸಿದ ವಿಷಯ. ಆಲ್ಝೈಮರ್ ಕಾಯಿಲೆ ಮತ್ತು ಇತರ ಬುದ್ಧಿಮಾಂದ್ಯತೆ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಆ ಪರಿಸ್ಥಿತಿಗಳಿಂದ ಬಳಲುವಂತ ಜನರ ಕುಟುಂಬಗಳನ್ನು ಬೆಂಬಲಿಸಲಿಕ್ಕೆ. ನೋಡಿ, ಈ ಅನಾರೋಗ್ಯದಿಂದ ವ್ಯಕ್ತಿಗಳು ನರಳುವಾಗ ಅಥವಾ ಅವರಿಗೆ ಅದು ಆಲ್ಝೈಮರ್ ಸ್ಥಿತಿ ಬಂದಂತ ಸಂದರ್ಭದಲ್ಲಿ ವ್ಯಕ್ತಿಗಳಿಗೆ ಇದ್ರ ಬಗ್ಗೆ ಯಾವುದೇ ರೀತಿ, ಯಾಕಂದ್ರೆ ಮರೆವೆಂಬುದು ತುಂಬಾ ಕಾಮನ್ ಆಗಿ ಅವರಲ್ಲಿ ಕಾಣ್ತದೆ, ಹಾಗೂ ಇದರಿಂದ ಡೈರೆಕ್ಟ್ ಎಫೆಕ್ಟ್ ಯಾರಿಗೆ ಅಂತ ಹೇಳಿದ್ರೆ ಅವರ ಕುಟುಂಬಕ್ಕೆ. ಸೊ ಹಾಗಾಗಿ ಅವರ ಜನರು, ಆದ್ರಿಂದ ನರಳುವಂತಹ ಜನರು ಮತ್ತು ಅವರ ಕುಟುಂಬಗಳನ್ನು ಬೆಂಬಲಿಸಲಿಕ್ಕೆ ವಿಶ್ವ ಆಲ್ಝೈಮರ್ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 21 ಆಚರಿಸುವಂಥದ್ದು. ನಿಮ್ಗೀಗ ಅನ್ಸ್ಬೋದು, ಏನಿದು ಪ್ರತಿ ದಿನಗಳ ಒಂದು ಆಚರಣೆ, ವೈ ಡು ವಿ ಒಬ್ಸರ್ವ್ ಸರ್ಟನ್ ಡೇಸ್? ಮುಖ್ಯವಾಗಿ ಅಂಥ ದಿನಗಳ ಒಂದು ಅಬ್ಸರ್ವೇಷನ್ ಇಂದಾಗಿ ಅಥವಾ ಅಬ್ಸರ್ವ್ ಮಾಡುವುದರಿಂದಾಗಿ ಜನರಿಗೆ ಆ ರೋಗ, ಆ ದಿನಗಳ ಬಗ್ಗೆ ಹೆಚ್ಚಿನ ರೀತಿಯ ಒಂದು ಜಾಗೃತಿಯನ್ನು ಉಂಟು ಮಾಡ್ಲಿಕ್ಕೆ ಮತ್ತು ಹೆಚ್ಚಿನ ದಿನಗಳನ್ನು ಒಂದು ವಿಶೇಷವಾಗಿರುವಂತ ಥೀಮ್ ಅನ್ನು ಕೂಡ ರೆಕಗ್ನೈಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 2023 ವಿಶ್ವ ಆಲ್ಝೈಮರ್ ದಿನದ ಥೀಮ್ ಯಾವುದು ಅಂತ ಹೇಳಿದ್ರೆ, ಎಂದಿಗೂ ಬೇಗ ಅಲ್ಲ, ಎಂದಿಗೂ ತಡವಾಗಿಲ್ಲ, ನೆವರ್ ಟು ಅರ್ಲಿ ಅಂಡ್ ನೆವರ್ ಟು ಲೇಟ್. ಇದರ ಅರ್ಥ ಆಲ್ಝೈಮರ್ ಕಾಯಿಲೆಯ ಅಪಾಯಕಾರಿ ಅಂಶಗಳ ಬಗ್ಗೆ ನಾವು ಎಚ್ಚರವಾಗಿರ್ಬೇಕು ಮತ್ತು ನಿಮ್ಮ ವಯಸ್ಸು ಎಷ್ಟೇ ಇದ್ದರೂ ಕೂಡ ಅಪಾಯವನ್ನು ಕಡಿಮೆ ಮಾಡಲು ನಾವು ಕ್ರಮವನ್ನು ತೆಗೆದುಕೊಳ್ಬೇಕು. ಎಸ್ ಸ್ಟೂಡೆಂಟ್ಸ್, ಸೊ ಇದು ಇವತ್ತಿನ ಇಷ್ಟೊಂದು ವಿಶೇಷತೆಗಳು. ಹೋಪ್ ಸೊ ನಿಮಗೆ ಈ ಸಂಬಂಧಿತ ಹೆಚ್ಚಿನ ಮಾಹಿತಿಗಳು, ಅಂದ್ರೆ ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿರುವಂತ ಹೆಚ್ಚಿನ ಮಾಹಿತಿಗಳು ಥೀಮ್ ವೈಸ್ ಆಗಿ ಬೇಕಿದ್ರೆ ಡೆಫಿನೆಟ್ ಆಗಿ ಇದು ನಮ್ಮ ಸ್ಟೂಡೆಂಟ್ಸ್ ಗಳಿಗೋಸ್ಕರವೇ ಸಿದ್ಧಪಡಿಸಿದಂತ ಈ ಯೂಟ್ಯೂಬ್ ಚಾನೆಲ್ ಸಮರ್ಥ್ ಭಾರತ್, ಸರಿಸುಮಾರು 230ಕ್ಕಿಂತ ಹೆಚ್ಚಿನ ವಿಡಿಯೋಸ್ಗಳು ಇದರಿಂದ ಲಭ್ಯ ಇದೆ. ಸೊ ಇದು ಪುಟ್ಟ ಪುಟ್ಟ ವಿಡಿಯೋಸ್ಗಳು, ನಿಮಗೆ ಅದು ತುಂಬಾ ಟೈಮ್ ಕೂಡ ಸ್ಪೆಂಡ್ ಆಗುವುದಿಲ್ಲ. ಯು ಕ್ಯಾನ್ ಡೆಫಿನೆಟ್ಲಿ ರೆಫರ್ ದಿಸ್ ವಿಡಿಯೋಸ್. ದಟ್ ಈಸ್ ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲ್, ಬೇಸಿಕಲಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಂಡ್ ಹೈಲಿ ಫೋಕಸ್ಡ್ ಆನ್ ಕರೆಂಟ್ ಅಫೇರ್ಸ್. ಆಗ್ಲೇ ಹೇಳಿದಾಗೆ ಡೈಲಿ ಕರೆಂಟ್ ಅಫೇರ್ಸ್ ನ ವಿಸ್ತೃತ ರೂಪದ ನಿಮಗೆ ಮಾಹಿತಿಗಳು ಬೇಕಿದ್ರೆ ಸುಮುಖ ಈ ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ ನೀವು ಬ್ರೌಸ್ ಅಂದ್ರೆ ಫಾಲೋ ಮಾಡಬಹುದು. ಇದರಲ್ಲಿ ಕನಿಷ್ಠ 3 years ನ ಕಂಟಿನ್ಯೂಸ್ ಕರೆಂಟ್ ಅಫೇರ್ಸ್ ನ ಡೀಟೇಲ್ಡ್ ನೋಟ್ಸ್ ಗಳು ಮತ್ತು ಕ್ವೆಶ್ಚನ್ಸ್ ಗಳು ಇದರಲ್ಲಿ ಲಭ್ಯ ಇದೆ. ಹಾಗೂ ಇದು goupsc.com ಅಂತ ಹೇಳುವಂತ ವೆಬ್ಸೈಟ್ 3 ವರ್ಷಗಳ ಪ್ರಚಲಿತ ಸನ್ನಿವೇಶಗಳಿಗೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳು, ಟೆಸ್ಟ್ ಸೀರೀಸ್ ಗಳು ಕೂಡ ಇದರಿಂದ ಲಭ್ಯ ಇದೆ. ಸೊ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಥ್ರೂ ದಿಸ್. ಸೊ ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ ಅನ್ನು ನಾನಿಲ್ಲೇ ಎಂಡ್ ಮಾಡ್ತೇನೆ. And I thank Udupi Jilla Panchayat for giving me an opportunity to interact with our dear students on this particular subject on current affairs. Current affairs ನಾನು ಆಗ್ಲೇ ಹೇಳಿದಾಗೆ ನನ್ನ ಪ್ರಕಾರ ಈ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಆಸಕ್ತಿಯನ್ನು ನೀವು ಹೈಸ್ಕೂಲ್ ಇಂದಲೇ ಡೆವಲಪ್ ಮಾಡ್ತಾ ಬರಬೇಕು. ಒಂದ್ಸಲ ಈ ಒಂದು ಹ್ಯಾಬಿಟ್ ಅನ್ನು ನೀವು ರೂಢಿಸ್ಕೊಂಡು ಬಿಟ್ರೆ ಪ್ರತಿಯೊಂದು ವಿಷಯದ ಬಗ್ಗೆ ಹೆಚ್ಚುವರಿಯಾದ ಈ ಜ್ಞಾನ ಮಾಹಿತಿಯನ್ನು ಸಂಪಾದಿಸ್ತಾ ಹೋದ್ರೆ ನಿಮ್ದು PUC ಡಿಗ್ರಿ ಆಗೋದ್ರೊಳಗೆ ನೀವು ಫುಲ್ ತಯಾರು ಮತ್ತು ಸಜ್ಜಾಗಿರ್ತೀರಾ ನಮ್ಮ ಈ UPSC, KS, KPSC ಮತ್ತು ಬೇರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನು ಫೇಸ್ ಮಾಡ್ಲಿಕ್ಕೆ. ಸೊ ಇಷ್ಟು ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಸಿ ಯು ಸೂನ್. ಥ್ಯಾಂಕ್ ಯು ವೆರಿ ಮಚ್.